ಒಳಗಿನ ಮರ್ಮ ಏನಾಗ್ಬಿಟ್ಟಿದೆ ಅಂದ್ರೆ ಯಾರು ಬರಬಾರ್ದು, ಯಾರು ಪ್ರಶ್ನೆ ಮಾಡಬಾರ್ದು. ಗ್ರಾಮ ಪಂಚಾಯತಿ ಏನಿಲ್ಲ. ಯಾವ ರೀತಿ ಫಂಡ್ಸ್ ಎಲ್ಲ ಅಲೋಕೇಟ್ ಆಗುತ್ತೆ ಗ್ರಾಮ ಪಂಚಾಯತ್? 2 ಕೋಟಿ ರೂಪಾಯಿ ದುಡ್ಡು 5 ವರ್ಷದಿಂದ ಬಂದಿತ್ತು, ಗೊತ್ತಾ ಅಂದೆ. ನಿಮ್ಗೆ ಇಷ್ಟ ಬಂದಿದ್ ಕಡೆ ಎಲ್ಲ ನೀವು ನುಗ್ಗೋದು, ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ನೀವು ಮಾಡೋದು ಆಗತ್ತಾ ಆ ರೀತಿ ಮಾಡೋದಕ್ಕೆ ಅಂತ? ನೀವು ಯಾವನು ಶಾಲೆಗಳಿಗೆ ಹೋಗಕ್ಕೆ? ನನ್ನ ಕೆಲಸನೇ ಅದೊಂದು ಗೊತ್ತಿಲ್ಲ. ಫಂಡ್ಸ್ ಯಾಕೆ ಡಿಲೇ ಆಗತ್ತೆ, ಏನ್ ತೊಂದರೆ ಇರ್ಬೋದು ಅಂತ ಹೇಳ್ಬಿಡ್ತೀನಿ ಸರ್. ಅವ್ರು ನಮ್ಗೆ ಕೇಳ್ತಾ ಇದ್ರು, ಸರ್ ಇದ್ರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ವಾ ಸರ್? ಎಷ್ಟು ಆಫರ್ ಮಾಡ್ತಾರೆ ಕಮಿಷನ್ ಸರ್ ಅವರು? ಸರ್ 100 ಬಲ್ಪ್ ಹಾಕತಕ್ಕ 50 ಹಾಕಿರೋ ನಿಮಗೆ ಹೆಂಗ್ ಗೊತ್ತಾಕಿತಿ? ನೀವು ಪ್ರಶ್ನೆ ಮಾಡಲ್ಲ ಅಂದಾಗ ಮೆಚೂರ್ಡ್ ವಿದ್ಯಾರ್ಥಿಗಳು ಇರ್ತಾರೆ. ಒಂದು 350 ಜನ ಇರೋ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಗೆ ಇದ್ದಾರೆ ಅನ್ನೋದೇ ಗ್ರೇಟು. ಟಾಯ್ಲೆಟ್ಗಳು ಇಲ್ದಂಗೆ ಹೆಂಗಿದ್ದೀರಾ? ಅಲ್ಲ, ಮನೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ದಾರೆ. 5 ಲಕ್ಷ ಫಂಡ್ ಅಂತ ಹೇಳಿದ್ರು, 4,90,000 ಬಂತು. ಇಂಜಿನಿಯರಿಗೆ ಹೇಳ್ಬೇಕಾ ಪ್ಲಾನ, ಹಿಂಗೆ ಬೇಕು ಅಂತ. ಇಂಜಿನಿಯರ್ ನಮಗೆ ಕೇಳಲ್ಲ, ಅವನೇನೋ ಹೇಳ್ತಾನೆ, ಅವನೇನೋ ಮಾಡೋಗ್ತಾನೆ, ನಾವು ಸುಮ್ಮನಿರ್ತೀವಿ. 2,000 ರೂಪಾಯಿ ಸಂಬಳ 3 ತಿಂಗಳಾದ್ರೂ ಬರಲಿಲ್ಲ, ನಾನು ಪ್ರಶ್ನೆ ಮಾಡಬೇಕಾಯ್ತು, ನನಗೇನು ಸಂಬಳ ಬಂದಿಲ್ಲ ಅಂತ ನಾನು ಅದನ್ನು ಕೂಡ ಜನಗಳಿಗೆ ಹೇಳ್ತೀನಿ. ನಾನು ಸಂಬಳ ಏನೋ ಹಾಕಿಲ್ಲ ನೀವು ಅಂತ. 300 ಜನ ಇದ್ದಾರೆ ಪಾಪ, ಇನ್ವಾಲ್ವ್ ಆಗಿರೋದು 60 ಜನ ವೋಟಿಂಗ್ ಹಾಕಿದ್ದಾರೆ. ಬೇಡ ಅಂತ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂದಾಗ ಮೊನ್ನೆವರೆಗೂ ಯಾರು ಹಾಕಿರಲಿಲ್ಲ, ಈಗ ಯಾರೋ ಒಬ್ಬ ಬೇಡ ಅಂತ ಹಾಕಿದ್ದಾರೆ. ಇದೇ ವಿಷಯನ ಪ್ರಜಾಕೀಯ ಹೇಳ್ತಾ ಇದೆ, ನಾವು ಅದನ್ನ ಕಾರ್ಯರೂಪಕ್ಕೆ ತಂದು ತೋರಿಸ್ತಾ ಇದೀವಿ ಅಷ್ಟೇ. ಕೆಲಸಗಾರರಿಗೆ ಸಂಬಳ ಕೊಟ್ಟಿಲ್ಲ, ಆ ಹುಡುಗರಿಗೆ ಸಂಬಳ ಕೊಟ್ಟಿಲ್ಲ, ಅವ್ರಿಗೆ ನಿಂತ್ಕೊಂಡು ಮಾಡೋದ್ರೆ ನನಗೆ ಆಗಲ್ಲಪ್ಪ, ನಿಮ್ಮ ಪಂಚಾಯತಿ ಒಳಗೆ ಬಿಲ್ ಬರಲ್ಲ, ನಾನು ಮಾಡಲ್ಲ ಅಂತ. ನಾನು ಮನೆಯಿಂದ ತಂದು ಹಾಕಕ್ಕಾಗಿಲ್ಲ, ಅದಕ್ಕೆ ನನ್ನ ಸಂಬಳದ ದುಡ್ಡೇನಿತ್ತಲ್ಲ ಆ ದುಡ್ಡನ್ನು ವಿನಿಯೋಗ ಮಾಡಿದ್ದೀನಿ. ಎಲ್ಲೂ ಅಡ್ಡಾಡ್ತಿಲ್ಲ ಅಂದ್ರು, ಕೆಲಸ ಮುಗೀತು. ಇನ್ನು ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ಮೇಲೆ ಎಲ್ಲಾ ಬೇರೆ ಪಕ್ಷದವ್ರದ್ದು ನಿಮ್ಮ ಊರಿನಲ್ಲಿ ಸುತ್ತಮುತ್ತ ಏನನ್ನ ಆಗ್ತಿದೆ ಅಂತ ಒಂಚೂರು ನಾನು ಕಣ್ಣಾಯ್ದಿದ್ದೆ. ಯಾಕಂದ್ರೆ ನೀವು ಪ್ರಜಾಕಿ ಅಂತ ಹೇಳಿ ಕಂಟೆಸ್ಟ್ ಮಾಡಿದ್ರೆ ಏನ್ ನಡೀತಿದೆ ಅಂತ ಕ್ಯೂರಿಯಾಸಿಟಿ ನೋಡ್ತಿದ್ದೆ, ನನ್ನ ಮಗ ಏನ್ ಮಾಡ್ತಾನೆ ಅಂತ ನೋಡ್ತಿದ್ದೆ. ಬಟ್ ನೀವು ಸಾಮಾನ್ಯವಾಗಿ ಬೇರೆ ಪಕ್ಷದವರಾದ್ರೆ ತುರ ಹಾಕ್ಸ್ಕೊಂಡು ಫುಲ್ ಜಾಲಿ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ, ಬಟ್ ಅವತ್ ನಿಮ್ ಕಡೆಯಿಂದ ಯಾವ್ದೇ ಪೋಸ್ಟ್ ಬಂದಿಲ್ಲ, ಗೆದ್ದಿದ್ದೀರಂತ ಬಂದಿಲ್ಲ, ಬಟ್ ಒಂದ್ ಕೈಯಲ್ಲಿ ಒಂದು ಪತ್ರ ತಗೊಂಡು ಒಂದು ಫೋಟೋ ಆಗಿ ಕೆಲಸ ಸಿಕ್ಕಿದೆ ಅಂತ ನೆನ್ಕೊಂಡು, ಏನದು ಯಾಕೆ ಆತರ ಮನಸ್ಥಿತಿ ಇದೆಯಾ ನಿಮ್ಮ? ಇಲ್ಲ, ಬರ್ದಂಗಿದ್ರೆ ಇಲ್ಲಿ ಬರಕ್ಕೆ ಆಗಲ್ಲ. ನಾನು ಹೇಳಿದ್ನಲ್ಲ, ಚೂರ್ ಬಂದಿರೋ ನೀವು ಪ್ರಜಾಕೀಯಕ್ಕೆ ಅಂದ್ರೆ ನಾನು ಚೂರ್ ಬರಕ್ ಆಗದೇ ಇಲ್ಲ. ಮೊದ್ಲ ಆಫ್ ಆಲ್ ಕೆಲಸ ಸಿಕ್ಕಿದೆ, ಸ್ನೇಹಿತರು ಬಂದ್ರು, ಪಟಾಕಿ ಹೊಡಿತೀವಿ ಅಲ್ಲ, ಪಟಾಕಿ ಹೊಡಿಬೇಡ್ರಿ, ಕೆಲಸ ಕೇಳ್ರಿ, ಏನಾರು ಏನ್ ಕೆಲಸ ಆಗ್ಬೇಕು ಅದನ್ನ ಯೋಚನೆ ಮಾಡ್ರಿ, ಎಲ್ಲಿ ದುಡ್ಡು ಫಂಡ್ ಇಡಬೇಕು, ಹೆಂಗ್ ಮಾಡ್ಬೇಕು, ನನಗೆ ಇನ್ನೇನೋ ಎಲ್ಪ್ ಬೇಕು ನಿಮ್ಮಿಂದ, ಅದನ್ನ ಮಾಡ್ರಿ ಅಂದ್ವಿ. ಸ್ನೇಹಿತರು ಒಪ್ಕೊಂಡ್ರು. ಮತ್ತೆ ಯಥಾ ಪ್ರಕಾರ ದನಿಗೆ ಹೋಗ್ಬೇಕಾಯ್ತು, ನಾನು ದನಿಗೆ ಹೋಗಿದ್ದೆ ಅಷ್ಟೇ. ಅಲ್ಲಿದ್ರೆ ಬಿಡಲ್ಲ, ಮತ್ತೊಂದಿಷ್ಟು ಜನ ನಾನು ಮತ್ತೆ ಆವರ್ಸ್ಕಂತಾರೆ ಅಂತ ಗೊತ್ತಿತ್ತು, ಅಥವಾ ನನ್ನ ಜೊತೆ ಚುನಾವಣೆ ಜೊತೆ ಕಾಂಪೀಟ್ ಮಾಡಿದ್ರೆ, ಇಲ್ಲ ನಿಮ್ದೇನೋ ವಿಷನ್ ಇರುತ್ತೆ, ನಾನೀಗ ಆಯ್ಕೆ ಆಗಿದ್ದೀನಿ, ನೆಕ್ಸ್ಟ್ ನೀವು ಆಯ್ಕೆ ಆಗಿ ನೀವು ಕೆಲಸ ಮಾಡಿ, ಆ ಥರದ್ದು ಅಷ್ಟೇ. ನಮ್ಮ ನಡುವೆ ಜಿದ್ದಿ ಮತ್ತೊಂದು ಮಗದೊಂದು ಬರಲೇಬಾರ್ದಲ್ವಾ, ಕೆಲಸ ಮಾಡೋದಕ್ಕೆ ಯಾಕೆ? ಓಕೆ ಸರ್, ಈಗ ಫೈನಾನ್ಸ್ ಬಗ್ಗೆ ಮಾತಾಡ್ತೀರಿ. ಯಾವ ರೀತಿ ಫಂಡ್ಸ್ ಎಲ್ಲ ಅಲೋಕೇಟ್ ಆಗುತ್ತೆ ಗ್ರಾಮ ಪಂಚಾಯತಿಗಳಿಗೆ? ಗ್ರಾಮ ಪಂಚಾಯತಿಗಳಲ್ಲಿ ಒಬ್ಬ ಮೆಂಬರ್ಗೆ, ಉದಾಹರಣೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 6 ಜನ ಮೆಂಬರ್ ಇದಾವೆ ಅಂದ್ರೆ, ಒಂದು 15 ಲಕ್ಷ ಪ್ರತಿ ವರ್ಷದ 15 ಫೈನಾನ್ಸ್ ಏನ್ ನಡೀತದೆ ಅದ್ರದ್ದು ಫಂಡ್ ಸಿಕ್ಕಿರುತ್ತೆ. ಇದು ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಜನಗಳಿಗೆ ತಿಳಿಸ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ, ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಜನ ಬರಬಾರ್ದು, ಅವ್ರು ಇನ್ವಾಲ್ವ್ ಆಗ್ಬಾರ್ದು. ತಮಟೆ ಬಡಿತಾರೆ, ತಿಳಿಸ್ತಾರೆ, ಇನ್ನೇನೋ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಳಗಿನ ಮರ್ಮ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರು ಬರಬಾರ್ದು, ಯಾರು ಪ್ರಶ್ನೆ ಮಾಡಬಾರ್ದು. ಗ್ರಾಮ ಪಂಚಾಯತಿ ಏನಿಲ್ಲ, ಖಾಲಿ ದುಡ್ಡೇ ಇಲ್ಲ ಅನ್ನೋ ರೀತಿ ಮಾಡಿಟ್ಬಿಟ್ರೆ, ಅನ್ನೋ ರೀತಿ ಮೈಂಡ್ ಸೆಟ್ ಮಾಡ್ಬಿಟ್ರೆ ಜನ ಸುಮ್ಮನೆ ಆಗ್ಬಿಡ್ತಾರೆ. ಹೌದು, ಪ್ರತಿ ಸಲನೂ ನಾವು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿದ್ರೆ ಆ ಫಂಡ್ ಇಲ್ಲ, ಈ ಫಂಡ್ ಇಲ್ಲ, ಫಂಡ್ ಅಲೋಕೇಟ್ ಆಗಿಲ್ಲ, ಇದೇ ಕಾರಣಗಳು ಹೇಳ್ತಾ ಇರ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ನಾವು ಪಕ್ಕದೂರಿಗೆ ಪಂಚಾಯತಿ ಕಟ್ಟೆ ಅಂತ ಹೊಸ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಸರ್. ಸಿಸ್ಟಮ್ ಮೇಲೆ ಕೂತ್ಕೊಂಡ್ರೆ ಅದು ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದು ರನ್ ಆಗ್ಬೇಕಷ್ಟೇ. ರನ್ ಮಾಡ್ಬೇಕಾದ್ರೆ ಯಾರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ರನ್ ಮಾಡಿಸ್ಬೇಕಾಗಿರೋದು ಯಾರು ಅಂತ ಅಲ್ಲ, ಮಾಡ್ಬೇಕಾಗಿರೋ ಯಾರು ಮಾಡಿಸ್ತಾರ, ಆಮೇಲೆ ಅದು ಬಿಡ್ರಿ, ಅದು ಅವ್ರು ಹೇಳ್ತಿದಾರೆ ನಾವೇನೋ ಮಾಡ್ತೀವಿ, ಪ್ರಜಾಪ್ರಭುತ್ವ ಮಾಡಿಸುತ್ತದನ್ನ. ಅಲ್ಲಿ ಫಂಡ್ ಇಲ್ವೇ ಇಲ್ಲ ಅನ್ನೋ ರೀತಿ ಹೇಳಿದಾಗ ಜನ ಇಲ್ಲೇನು ಇಲ್ಲ, ನಾ ಯಾಕೆ ಹೋಗೋಣ, ಬರೀ ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ಬಂದ್ ಕೊಡ್ತಾರೆ, ಅದನ್ನು ದುಡ್ಡು ನಮ್ಮ ಹೆಸರಿಗೆ ಯಾಕೆ ಹೋಗ್ತಾರೆ, ಇಷ್ಟೇ ಇದ್ದಿದ್ದು. ಒಂದು ಊರಿಗೆ ಹೋದೆ ನಾನು, ನಮ್ಮ ಪಕ್ಕದೂರಿಗೆ ಹೋದಾಗ ಹೇಳ್ದೆ, ಇಲ್ಲ ಹಿಂಗೆಲ್ಲ ಗಜಿಬಿಜಿ ಅಂತ ಇರಲ್ಲ, ನಮಗೆ ಒಂದು 2 ಕೋಟಿ ರೂಪಾಯಿ ದುಡ್ಡು 5 ವರ್ಷದಿಂದ ಬಂದಿತ್ತು, ಗೊತ್ತಾ ಅಂದೆ. ನಮ್ಮ ಪಕ್ಕದಲ್ಲಿ ಸದಸ್ಯರಾಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ಎಲ್ಲಿ ಲೆಕ್ಕ ಹೇಳು ಅಂತ ಅವರು ಅನ್ನೋದು ನಿಂತ್ಕೊಂಡ್ಬಿಟ್ರು. ಇದೇನಪ್ಪ ಹಿಂಗಂತಾರೆ, ನನಗೂ ಆಶ್ಚರ್ಯ. ಜನಗಳನ್ನ ಎಜುಕೇಟ್ ಮಾಡ್ಬೇಕಾದ್ರೆ ಹಿಂಗ್ ಅಂದ್ಬಿಟ್ರೆ ಕಷ್ಟ ಅಲ್ವಾ? ಇಲ್ಲ, ನಾನು ಲೆಕ್ಕ ಕೊಟ್ಟೆ ನೋಡಿ, 15 ಫೈನಾನ್ಸ್ ಅಲ್ಲಿ ಪ್ರತಿ ವರ್ಷ 15 ಲಕ್ಷ ಅಂದ್ರೂ 75 ಲಕ್ಷ ಅಲ್ಲೇ ಆಯ್ತು, 3/4 ಕೋಟಿ ಅಲ್ಲೇ ಆಯ್ತು. ನಮ್ಮ ಗ್ರಾಮ ಪಂಚಾಯತಿ ಒಂದು 25 ಲಕ್ಷ ಅನುದಾನ ಬಂದಿತ್ತು, ಅಮೃತ ಗ್ರಾಮ ಪಂಚಾಯತಿ ಅಂತ ಹೇಳಿ ಎಲ್ಲೆಲ್ಲ ನಮ್ಮ 500 ಗ್ರಾಮ ಪಂಚಾಯತಿಗಳಿಗೆ ಸೆಲೆಕ್ಟೆಡ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ದು ಅದೊಂದು 25 ಲಕ್ಷ, 1 ಕೋಟಿ ಆಗೇ ಹೋಯ್ತು. ಅಲ್ಲಿ ಮರ ಹಾಕಿದೀವಿ, ಇಲ್ಲಿ ಗಿಡ ಹಾಕಿದೀವಿ, ಅಲ್ಲಿ NRG ಕೆಲಸ ಮಾಡಿದೀವಿ ಅಂತ ಬರೀ ಮರ ಹಾಕಿರೋದೇ 60 ಲಕ್ಷ ಆಗೋಯ್ತಿ. 60 ಲಕ್ಷ. ಓಕೆ ಸರ್, ಇನ್ನು ಇದನ್ನ ಸಿಂಪ್ಲಿಫೈ ಮಾಡೋಣ. ನಿಮ್ದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ, ನಿಮ್ಮ ಗ್ರಾಮಕ್ಕೆ ಎಷ್ಟು ಬಂದಿದೆ ಫಂಡ್, ಯಾವ್ಯಾವ ರೀತಿ ಫಂಡ್ಸ್ ಬಂದಿದೆ ಅಂತ? ವರ್ಗ 1 ಅಂತ ಬರುತ್ತೆ, ಅದು ನಾವು ನಿಮ್ಮ ಟ್ಯಾಕ್ಸ್ ದುಡ್ಡು, ನೀರಿಂದು ಅಥವಾ ಕಂದಾಯ ಅಂತ ಅದೆಲ್ಲೂ ಹೋಗಲ್ಲ, ಮತ್ತೆ ಸರ್ಕಾರಕ್ಕೆ ಹಂಗಷ್ಟು. ಇಲ್ಲಿ ಬಂದ್ರೆ ಈ ಕಲೆಕ್ಟ್ ಆದ ದುಡ್ಡಲ್ಲಿ ಅಂಗವಿಕಲರಿಗೆ ಇಷ್ಟಿಡಬೇಕು, SC ಜನಾಂಗ, SC/ST ಜನಾಂಗ ಅಂತೇನಿದೆ ಅವ್ರಿಗೆ ಇಡಬೇಕು. ಮತ್ತೆ ಈ ದುಡ್ಡಲ್ಲಿ ನಿರ್ಬಂಧಿತ ಅನಿರ್ಬಂಧಿತ ಅಂತಿದೆ, ಟೈಡ್ ಅನ್ಟೈಡ್ ಅಂತ. ಈ ದುಡ್ಡನ್ನ ಹಿಂಗೆ ಖರ್ಚು ಮಾಡ್ಬೇಕು ಅಂದ್ರೆ
100 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿಯಲ್ಲಿ ನೀವು ಟೈಡ್ಗೆ ಖರ್ಚು ಮಾಡ್ಬೇಕು. ಅಂದ್ರೆ ನಿರ್ಬಂಧಿತ, ಇದು ಕುಡಿಯ ನೀರು ಮತ್ತು ನೈರ್ಮಲ್ಯಕ್ಕೆ ಹೋಗ್ಬೇಕು, ಇಲ್ಲಿಗೆ ಫಿಕ್ಸ್ ಅದು. ಇನ್ನೊಂದಿಷ್ಟು ಬೇರೆ ಬೇರೆ ಕೆಲಸ ಕಾಮಗಾರಿಗಳಿಗೆ ಅನಿರ್ಬಂಧಿತ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಾಮಗಾರಿಗಳು. ಓಕೆ ನಿರ್ಬಂಧಿತ ಕಾಮಗಾರಿಗಳಲ್ಲಿ ಫುಲ್ಫಿಲ್ ಆಗಿದ್ರೆ ನೀವು ಅನ್ಟೈಡಿಗೂ ಹಾಕೊಬಹುದು ಅದನ್ನ. ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಾಂಡಿಂಗ್ಸ್ ಇದಾವೆ. ಈ ತರ ಎಲ್ಲಾ ದುಡ್ಡನ್ನು ಖರ್ಚು ಮಾಡೋದು ಕರೆಕ್ಟ್ ಪ್ಲಾನ್ ಇದೆ, ಗೈಡ್ ಲೈನ್ ಇದೆ. ಆ ಗೈಡ್ ಲೈನ್ ಹುಡುಕ್ತಾ ಹೋಗ್ಬೇಕಷ್ಟೇ. ನಮಗೆ PDO ಹೇಳ್ತಾ ಇದ್ರು, ಅವ್ರು ಫಾಸ್ಟ್ ಇದ್ರು, PDO ಫಾಸ್ಟ್ ಇದ್ರು ನಮ್ಮಲ್ಲಿ, ಹೇಳ್ತಾ ಹೋದ್ರು. ಬಟ್ ಏನು ಅಂದ್ರೆ ನಮ್ಮನ್ ಬೇರೆ ರೀತಿ ನೋಡಿರ್ತಾರಲ್ಲ ಅವರು, ಪಾಪ ಈ ಮನಸ್ಥಿತಿ ಆ ಮನಸ್ಥಿತಿ, ಇವನ್ ಯಾರೋ ನನ್ ಬಗ್ಗೆನೂ ಬೇರೆ ರೀತಿ ಹೇಳಿರ್ತಾರಲ್ಲ. ಸಪೋರ್ಟಿಂಗ್ ನನಗೆ ಇನ್ನೂ ಬಹಳ ಕೇಳ್ತಾ ಇದ್ದೆ, ಬಯಸ್ತಾ ಇದ್ದೆ. ಅವ್ರಿಗೆ ಇವ್ನು ಯಾವನಪ್ಪ ಅನ್ನೋ ಲೆಕ್ಕಕ್ಕೂ ಪಾಪ ಬೇಜಾರಾಗಿದ್ದುಂಟು. ಯಾಕೆಂದ್ರೆ ನಾವು ಜೋರಾಗಿ ಓಡ್ತಿದೀವಿ ಅಂದಾಗ ಅವರು ಓಡಕ್ ತಯಾರಿಲ್ಲ ಅಂದಾಗ ಎಳ್ಕೊಂಡು ಓಡಾಡಕ್ ಹೋದ್ರೆ ಯಾರ್ಯಾರು ಬೇಜಾರಾಗುತ್ತೆ ಅಲ್ಲ, ಅದಾಗುತ್ತೆ. ಅವಾಗ ನನಗೆ ಇಲ್ಲ, ನನಗೆ ಬೇರೆ ಏನು ಇಂಟೆನ್ಷನ್ ಇರ್ಲಿಲ್ಲ. ನನಗೆ ಜನ ಎಜುಕೇಟೆಡ್ ಆಗ್ಬೇಕು, ಜನ ಎಜುಕೇಟೆಡ್. ಪಾಪ ಅವ್ರದ್ದು ರೆಗ್ಯುಲರ್ ಟ್ರಾನ್ಸ್ಫರ್ ಆಯ್ತು, ಹೋದ್ರು. ನೆಕ್ಸ್ಟ್ ನಮ್ ಗ್ರಾಮ ಪಂಚಾಯತಿಗಳಿಗೆ ಬರಲೇ ಇಲ್ಲ, ಯಾರು ಆಯ್ಕೆ ಮಾಡಲಿಲ್ಲ. ಎಲ್ಲ ಕೇಳಿದ್ರೆ ಸ್ವಕ್ಕೆ ಗ್ರಾಮ ಪಂಚಾಯತ್ ಅವ್ನು ಯಾವನ ನವೀನ್ ಅಂತಿದ್ದಾನಪ್ಪ, ಕಷ್ಟ ಅಲ್ಲಿಗೆ ಹೋದು ಅನ್ನೋ ರೀತಿ ಮಾತುಗಳು ಬಂದು. ಅಯ್ಯೋ ಇಷ್ಟೊಂದು ಕೆಟ್ಟ ಅಭಿಪ್ರಾಯ ಯಾಕೆ ಬಂತು? ನಾನು ಅವ್ರ ಕೆಲಸ ಅಗ್ರ ಮಾಡ್ತಾ ಇದ್ದೀನಿ, ಆದ್ರೂ ಇವ್ರು ಯಾರು ಬರ್ತಾ ಇಲ್ವಲ್ಲ ಅಂತ ಯಾರನ್ನ ಇನ್ಚಾರ್ಜ್ ಅನ್ನೋ ರೀತಿ ಪಾಪ PDO ಅವ್ರನ್ನ ಹಾಕ್ತಾರೆ. ಅವ್ರನ್ನ ಅದ್ ಬಿಟ್ಟು ಬೇರೆ ಫಂಡ್ಸ್ ಯಾವ ರೀತಿ ಬರುತ್ತೆ ಸರ್? 15 ಫೈನಾನ್ಸ್ ಈಗ ನಡೀತಾ ಇರೋದು, ನೆಕ್ಸ್ಟ್ 16 ಇದೆ. ಅದ್ರ ಫಂಡ್ ಈಗ 6 ಜನ ಇದ್ರಿ 15 ಲಕ್ಷ ಬರುತ್ತೆ, 12 ಜನ ಇದ್ರಿ ನೀವು ಡಬಲ್ ಮಾಡ್ತಾವೆ, ಆ ತರ ಬರುತ್ತೆ. ಅಲ್ಲ, ನಿಮ್ಮ ಗ್ರಾಮಕ್ಕೆ ಎಕ್ಸಾಂಪಲ್ ನಿಮ್ದು ತಗೊಳ್ಳೋಣ ಅಂತ. ಒಂದೇನ್ ಗೊತ್ತಾ, ಗ್ರಾಮ ಪಂಚಾಯತಿಂದಾನೇ 3 ಕೋಟಿ 4 ಕೋಟಿ ಈ ತರ ಅನುದಾನಗಳು ಅಮೌಂಟ್ ಇದಾವೆ ಅನ್ನೋದಾದ್ರೆ, ಬರೋಂತ ಅಮೌಂಟ್ ಸ್ಯಾಲರಿ ಇದಾಗಿರ್ಬೋದು, ಬೇರೆದಾಗಿರ್ಬೋದು, ಎಲ್ಲದಕ್ಕೂ ಬೇರೆ ಬೇರೆ ಅಕೌಂಟ್ ಸೆಕ್ಷನ್ಸ್ ಗಳಿದಾವೆ. MGNREG ಕಾಮಗಾರಿಗಳ. ಇಲ್ಲ, ನೀವು 6 ತಿಂಗಳು ಮಾಡಿದ್ರಲ್ಲ, ನಿಮ್ಮ 6 ತಿಂಗಳಲ್ಲಿ ಏನೇನೆಲ್ಲ ಬಂತು ಅದನ್ನ ಹೇಳ್ಬಿಡ್ತೀನಿ ನಿಮಗೆ. ಈಗ ನಾನು ನನಗೆ ಉದಾಹರಣೆ, ನಂದೊಂದು 300 ಮನೆ ಗ್ರಾಮ, 250-300 ಮನೆ ಗ್ರಾಮಕ್ಕೆ ನಾನು ಮೆಂಬರ್ ಆಗಿದ್ದೀನಿ ಅಂದ್ರೆ, ಅಲ್ಲಿ 3 ಜನ ಮೆಂಬರ್ಗಳು ಕೊಟ್ಟಿದ್ದಾರೆ ಅಂದ್ರೆ, ನನಗೆ ಒಂದು 100 ಮನೆ ಬರ್ಬೋದಾ? ನಾನು ನೋಡ್ಕೊಬೇಕಾದ್ರೆ 100 ಮನೆ ಅಷ್ಟೇ ನನ್ನ ಪ್ರಕಾರ. 100 ಮನೆ ನಾನು ವಾರ್ಡ್ ಲೆಕ್ಕಕ್ಕೆ ನೋಡ್ಕೊಳ್ಳೋದಾದ್ರು ಅಷ್ಟೇ. ಅಗ್ರ ಡಿವೈಡ್ ಮಾಡಿ ನೋಡಿರಿ. ಆಡಳಿತ ವಿಕೇಂದ್ರೀಕರಣ ಆಗ್ಬೇಕು. ನೀನ್ ಬಲ್ಪಿನ್ ನೋಡ್ಕ, ನೀನ್ ಚರಂಡಿನ ನೋಡ್ಕ, ನೀನ್ ಇನ್ನೇ ನೋಡ್ಕೊಂಡ್ರೆ ಆಡಳಿತ ವಿಕೇಂದ್ರೀಕರಣ ಅಲ್ಲೇ ಆಗೋಯ್ತು. ನಾನೇನ್ ಮಾಡಿದೆ, ಈ ವಿಚಾರ ಬಹಳ ನೀವ್ ಹೇಳ್ತಿದ್ರಲ್ಲ, ಜನಗಳಿಗೆ ಗೊತ್ತಿಲ್ಲ ಅಂತ ಗೊತ್ತು ಮಾಡಿಸ್ಬೇಕಾದ್ರೆ ನನ್ ಜವಾಬ್ದಾರಿ ಅಲ್ವಾ? ಒಂದಿಷ್ಟು ಬೇರೆ ಊರುಗಳಿಗೆ ಹೋದಾಗ್ಲೂ ಕೂಡ ಅಲ್ಲೇನ್ ಮಾಡ್ಬೋದು, ಅಲ್ಲೇನ್ ಹೇಳ್ಬೋದು ಅಂತ ಹೋದಾಗ, ಪಕ್ಕದೂರಿಗೆ ನಾವು ನೋಡ್ತಾ ಇದ್ವಿ, ನನ್ನ ಮನೆ ಪಕ್ಕದಲ್ಲೇ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಬಸ್ ಬೇಕಲ್ವಾ? ಇನ್ಯಾರೋ ಊರ್ನವರು ನಮ್ಮ ಊರಿಗೆ ಏನಾರು ಮಾಡಿ MP ಹತ್ರ ಹೋಗಿ ಒಂದು ಟವರ್ ಹಾಕ್ಸ್ಬೇಕು, ಸಿಗ್ನಲ್. ಅಲ್ಲಿ ಬರ್ತೀನಿ, ಫಂಡ್ಸ್ ಬಗ್ಗೆ ಕಂಪ್ಲೀಟ್ ಮಾಡೋಣ. ಫಂಡ್ಸ್ ಎಷ್ಟು ಬರುತ್ತೆ ಲೆಕ್ಕ ಹಾಕ್ರಿ ನಾನು ಹೇಳ್ತಾ ಇದೀನಿ. ಇಲ್ಲ, ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡೋಣ. ಅಲ್ಲ, 2 ಕೋಟಿ ಅಂತ ನೀವ್ ಹೇಳ್ತಾ ಇದೀರಾ, ನಾನು ಎಷ್ಟು ಕೋಟಿ ನೀವು ಲೆಕ್ಕ ಹಾಕ್ರಿ ಅಂತ ಹೇಳ್ತಾ ಇದೀನಿ. ಅದ್ ಎಷ್ಟು ಕೋಟಿ ಬರ್ಬೋದು ಅಂತ ನೀವು ಲೆಕ್ಕ ಹಾಕ್ರಿ. ಒಂದ್ ಊರಿಗೆ ಬಸ್ ಬಂತು ಅಂದ್ರೆ ಎಷ್ಟು ಕೋಟಿ ಲೆಕ್ಕ ಹಾಕಲ್ರಿ. ಆ ರೀತಿ ಆ ಪ್ರಶ್ನೆ ಮಾಡಿದ್ಕೆ ಒಂದ್ ಊರಿಗೆ ಬಸ್ ಬಂತು. ಕಳೆದ 60-70 ವರ್ಷದಲ್ಲಿ ಬಸ್ ಇರ್ಲಿಲ್ಲ, ಬಸ್ ಬಂತ. ಒಂದ್ ಟವರ್ ಆಗ್ಬೇಕಾಯ್ತು, ಆ ಊರಲ್ಲಿ ನಮ್ ಸದಸ್ಯರಿಗೆ ಫೋನ್ ಮಾಡಿದ್ರು, ಟವರ್ ಸಿಗ್ತಾ ಇರ್ಲಿಲ್ಲ. ಟವರ್ ಬೇಕು, ಎಲ್ಲಿ? MP ಕೇಳ್ಬೇಕು ಅಂತಿದ್ರು. ಇಲ್ರ ಯಾವ್ದು ಹಂಗಲ್ಲ ಇರೋದು, ನಿಮ್ ವಾರ್ಡ್ ಗ್ರಾಮ ಸಭೆಗೆ ರೆಸಲ್ಯೂಷನ್ ಮಾಡ್ಬೇಕು, ಇಲ್ಲೇ ಹೇಳ್ಬೇಕು ನಿಮ್ ಊರಿಗೆ ಏನ್ ಬೇಕು ಅಂತ. ಅದನ್ನ ಅವ್ರ ಮೇಲ್ಮನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ TP ZP ತಗೊಂಡ್ಬೇಕು, ಮುಟ್ಟಿಸ್ಬೇಕು, ಅವ್ನ ಕೆಲಸ ತಗೊಂಡ್ ಬರ್ಬೇಕು. ಅದನ್ನ ಮೀರಿ MP ಗೋ ಅಥವಾ ಇನ್ಯಾರಿಗೋ ಫೋನ್ ಮಾಡೋದು ಅಥವಾ ಇನ್ನೇನೋ ಮಾಡೋದು, ಅವರು ವೆಬ್ಸೈಟ್ಗೆ ಹೋಗೋದು, ಹುಡುಕೋದು, ಮಾಡೋದು, ಅದು ಆ ನಂತರದ ಕೆಲಸ. ಅಂತ ಮಾಡಿದಾಗ ಅದಾಯ್ತು. ಜನ ಏನೋ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋ ಕೈಯಿಂದ ಆಗೋದು, ಇಲ್ಲಿರೋ ನಿಮ್ ಕಡೆಯಿಂದ ಆಗೋದು ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನೀವು ಎಲ್ಲ ಸ್ಕೂಲ್ಸ್ ಹೋಗ್ತಾ ಇದ್ದೀರಾ, ಅಲ್ಲಿ ನೈರ್ಮಲ್ಯ ಬಗ್ಗೆ ನಿಮ್ಮ ಇದೇ ರೀತಿಯಲ್ಲಿ ವಿಚಾರ ತಿಳಿಸ್ತಾ ಇದ್ದೀರಾ, ಮತ್ತೆ ಅಲ್ಲಿರೋ ಸಮಸ್ಯೆಗಳನ್ನ ಜಾಗೃತಿ ಹೇಳಿ ಅದನ್ನ ಸರಿಪಡಿಸುವಂತ ಕೆಲಸಗಳನ್ನು ಒಂದಷ್ಟು ಹಾಸ್ಟೆಲ್ಗಳಲ್ಲಿ ಮಾಡಿದೀರಾ, ನೋಡಿದ್ವಿ. ನಿಮ್ಗೆ ಆ ರೀತಿ ರೈಟ್ಸ್ ಇರುತ್ತೆ ಸರ್? ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ ಕಡೆ ಎಲ್ಲ ನೀವು ನುಗ್ಗೋದು, ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ನೀವು ಮಾಡೋದು ಆಗತ್ತಾ ಆ ರೀತಿ ಮಾಡೋದಕ್ಕೆ ಅಂತ? ಸರಿ ಏನದು ಅಂತ ಅಂದ್ರೆ ತಪ್ಪಾಗ್ಬಿಡುತ್ತೆ. ನೀವು ನುಗ್ತಿದೀವಿ ಅಂದ್ರೆ ಅಲ್ಲ, ರಾಜಾರೋಷವಾಗಿ ನುಗ್ಗಿ ಅಂದ್ರೆ ಕೆಲಸ ಮಾಡ್ತಿದ್ದೀರಾ, ಹೋಗಿ ನುಗ್ಗಿ ಅಂತ ನಾನು ಹೇಳ್ತಿರೋದು. ನೀವ್ ಏನ್ ಹೇಳಕ್ ಬಂದ್ರಿ ಅಂತ ಗೊತ್ತು. ಯಾರ ನಾನು ಇದನ್ನ ಕೇಳೋ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ, ನಾನು ನೋಡ್ದೆ, ಇವ್ ಯಾವನು ಶಾಲೆಗಳಿಗೆ ಹೋಗಕ್ಕೆ ಅಂತೆಲ್ಲ. ಪಾಪ ಅಷ್ಟು ಮುಗ್ದ್ರಿದಾರೆ ಜನ. ನನ್ನ ಕೆಲಸನೇ ಅದೊಂದು ಗೊತ್ತಿಲ್ಲ. ಒಂದು ಗ್ರಾಮ ಸಭೆ, ಒಂದು ವಾರ್ಡ್ ಸಭೆಗಳು ಆಗಕ್ಕೂ ಮುಂಚೆ ಮಹಿಳಾ ಗ್ರಾಮ ಸಭೆ ನಡಿಬೇಕು, ಮಕ್ಕಳ ಗ್ರಾಮ ಸಭೆ ನಡಿಬೇಕು. ಗೊತ್ತಿದ್ಯಾ? ಇಲ್ಲ, ಕೇಳ್ತಾ ಇದೀನಿ. ಮಕ್ಕಳ ಹತ್ರ ಹೋಗಿ ನಿಮ್ ಕುಂದು ಕೊರತೆಗಳನ್ನ ಕೇಳ್ಬೇಕು, ಮಹಿಳೆಯರ ಹತ್ರ ಹೋಗಿ ಕೇಳ್ಬೇಕು. ವಾರ್ಡ್ ಸಭೆ, ಗ್ರಾಮ ಸಭೆಯಲ್ಲಿ ನಮ್ಮ ಒಂದು ಕ್ರಿಯಾ ಯೋಜನೆ ಅಂತ ನಡೆಯುತ್ತೆ. ನಿಮ್ ಊರಿಗೆ ಇಷ್ಟು ದುಡ್ಡು ಬಂದಿದೆ, ಇದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದನ್ನ ನಿಮ್ ಊರವ್ರು ಹೇಳ್ಬೇಕು. ಅದಕ್ಕೊಂದು ಕ್ರಿಯಾ ಯೋಜನೆ ಪ್ಲಾನಿಂಗ್ ಮಾಡ್ಬೇಕು. ಈಗ 50% ಇದಕ್ಕೆ ಇಡ್ಬೇಕು, ಹೆಂಗ್ ಇಡ್ಬೇಕು ಅಂತ ಸರ್ಕಾರ ಹೇಳುತ್ತೆ ಪ್ಲಾನಿಂಗ್. ಇವರಿಗೆ ನೊಂದವ್ರಿಗಿಷ್ಟು, ಬೆಂದವ್ರಿಗಿಷ್ಟು, ಅಂಗವಿಕಲರಿಗಿಷ್ಟು, ವಿಕಲಚೇತನ ಇಷ್ಟು ಅಂತ. ಇದನ್ನ ಹೆಂಗ್ ಪ್ಲಾನ್ ಮಾಡೋದು ಅಂತ ಬಂದಾಗ ಜನಗಳು ಕೈ ಕೊಡುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಇಡನಪ್ಪ ಅಂತ ಕೇಳಕ್ಕೆ. ಅದನ್ನ ಜನಗಳ ಹತ್ರ ಕೇಳ್ಬೇಕೋ ಇಲ್ವೋ? ನಮ್ ಗ್ರಾಮ ಪಂಚಾಯತಿಯಲ್ಲಿ ಹಂಗಾಯ್ತು. ಸ್ಟಾರ್ಟಿಂಗ್ ಹೋದಾಗ ನನಗೆ ಆ ತರದ್ 1 ಇಯರ್ ಇಂದ ಸಿಕ್ತು. ಒಂದ್ ವಿಚಿತ್ರ ಏನು ಅಂದ್ರೆ, ನಾವೇನು ಎಲ್ಲೆಲ್ಲಿ ದುಡ್ಡಿಟ್ಟು ಬಂದ್ವಲ್ಲ, ಆ ದುಡ್ಡು ಇವತ್ತಿಗೂ ಬಂದಿಲ್ಲ. ನನ್ನ ಅಧಿಕಾರ ಕೆಲಸ ಮುಗಿದ್ರು ಇನ್ನೂ ಬಂದಿಲ್ಲ.
ನಾವೆಲ್ಲ ಒಂದು ಪ್ಲಾನ್ ಮಾಡಿ ಇಟ್ಟಿರ್ತೀವಲ್ಲ, ಅದು ಇನ್ನೂ ಬಂದಿಲ್ಲ. ಓಕೆ. ಆ ಪ್ಲಾನಿಂಗ್ ಬಗ್ಗೆ ಹೇಳ್ತೀನಿ. ಬಂದಾಗ ಕುತ್ಕೊಂಡು ಅದನ್ನ ಅಂತ PDO ಅವರು ರೆಡಿ ಮಾಡಿ ಇಟ್ಟಿದ್ರು. ನಾನು ಕೇಳಿದೆ, ಇದು ಈಗಲ್ವಲ್ಲ ಸಿಸ್ಟಮ್ ಇರೋದು, ಜನಗಳ ಹತ್ರ ಹೋಗ್ಬೇಕು ಕೇಳಬೇಕು ಅಂತ ಇರೋದಲ್ವಾ? ಇಲ್ಲ, ನೀವೆಲ್ಲ ವಾರ್ಡ್ ಮೆಂಬರ್ಗಳು, ನೀವೆಲ್ಲ ಕೇಳಿ ನೀವೆಲ್ಲ ಹೇಳಿದ್ರೆ ಇದು ಹಿಂಗೆ ನಾವು ಮಾಡ್ತಾ ಇರೋದು ಪ್ರತಿ ವರ್ಷ ಅನ್ನೋದು ಬೇರೆ ರೀತಿ ಕನ್ವೆ ಆಯ್ತು. ಇಲ್ಲ ನಾನು ಹಂಗ್ ಮಾಡಕ್ ತಯಾರಿಲ್ಲ. ಉಳ್ ಸದಸ್ಯರಿಗೆ ಒಂದ್ ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು ಆ ಕ್ಷಣಕ್ಕೆ, ಅವ್ರಿಗೆ ಅರ್ಥ ಮಾಡಿಸ್ತೆ. ಇಲ್ಲ ಇದು ನಾನೇನೋ ಇಡ್ತೀನಿ ದುಡ್ಡ, ಅದು ಅವ್ರಿಗೆ ಬೇಕೇ ಆಗಿರಲ್ಲ. ನಾನು ಸಮುದಾಯ ಭವನ ಮಾಡಕ್ಕೆ ಅಂತ ಇಟ್ಬಿಡ್ತೀನಿ, ನಾನು ದೇವಸ್ಥಾನ ಕಟ್ಟಕ್ಕೆ ಅಂತ ಇಟ್ಬಿಡ್ತೀನಿ. ಹಂಗಿಡಂಗೂ ಇಲ್ಲ. ಕೆಲವೊಂದು ಕೆಲಸಗಳು ಹಿಂಗೆ ಅಂತಿದೆ. ನಾನು ಇಲ್ಲಿ ಬಲ್ಬ್ ಬೇಡ, ಅದ್ರ ಬಲ್ಬ್ ಬಿಡ್ತೀನಿ ಅಂತ ತಿಳ್ಕೊಳ್ರಿ. ಅದನ್ನ ನೋಡ್ತಾ ಹೋದಾಗ ಎಲ್ಲಿ ದುಡ್ಡು ಉಳಿಸ್ಬೋದು ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ನಾನೊಂದು ನೀಲಿ ನಕಾಶೆ ಹಾಕೊಂಡೆ, ನೋಡ್ರಿ ನಮ್ಮೂರಲ್ಲಿ ಇಷ್ಟು ಬಲ್ಬ್ ಹಾಕಕ್ಕೆ ಇಷ್ಟು ದುಡ್ಡು ಬೇಕು ಪ್ಲಾನು, ಇನ್ನೊಂದೇನೋ ನೀರಿಂದು ವ್ಯವಸ್ಥೆ ಸರಿ ಮಾಡಕ್ಕೆ ಇಷ್ಟು ಬೇಕು, ಇನ್ನೊಂದು ಚರಂಡಿಗೆ ಇಷ್ಟು ಬೇಕು, ಈ ತರ ಪ್ಲಾನಿಂಗ್ ಇತ್ತು. ತಗೊಂಡೋಗಿ ಜನಗಳಿಗೆ ಹೇಳಿದೆ, ಇದು ಬೇಕಾ ವಾಟ್ಸಪ್ ಅಲ್ಲಿ ಹೇಳಿದೆ. ವಾಟ್ಸಪ್ ಗಳಲ್ಲಿ ತಂದೆ ಅಂದ್ರೆ ಅದನ್ನ ಹೇಳ್ತಾ ಹೋದೆ. ನೋಡ್ರಿ ನಮ್ಮೂರಲ್ಲಿ 1,60,60,000 ರೂಪಾಯಿ ದಂಡ ಕಟ್ತಾ ಇದ್ರು. ಯಾವ್ದಕ್ಕೆ ಅಂದ್ರೆ ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಇಲ್ಲ ಅಂತ. ಅಯ್ಯೋ, ನಾವು ಬಲ್ಬ್ ಉರ್ಸಿರು ನಮ್ಗೆ ಅಷ್ಟು ಬರಲ್ಲ, 1,60,60,000 ರೂಪಾಯಿ ದಂಡ ತಪ್ಪಲ್ವಾ? 5 HP ಮೋಟರ್ ನೀರು, ಉದಾಹರಣೆ 5 ಲೆಂತ್ 6 ಲೆಂತ್ ನೀರೆತ್ತ ಅಂತ ಜಾಗದಲ್ಲಿ 25 ಅಡಿ 25 ಲೆಂತ್ ಆಳವಾಗಿರೋ ನೀರನ್ನ ತೆಗೆದು ಜನಗಳಿಗೆ ಕೊಡ್ತಿದೀವಿ ಅಂದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಯ್ತು, ಎಷ್ಟು ಮೆಟೀರಿಯಲ್ ವೇಸ್ಟ್ ಆಯ್ತು, ಎಷ್ಟು ಶ್ರಮ ವೇಸ್ಟ್ ಆಯ್ತು, ಎಷ್ಟು ಗಡಸ್ ನೀರ್ ಕೊಟ್ರಿ. ಎಲ್ಲಿ ಉಳಿಸ್ಬೋದು? ನಮ್ಮನೆಗಾದ್ರೂ ನಾವ್ ಹಿಂಗ್ ದುಡ್ಡು ಚಲಪಿಲ್ಲಿ ಬಿಸಾಕ್ಬಿಡ್ತೀವ? ಮಗ ಕೊಡ್ಬೇಕಾರೆ ಕೇಳಲ್ವಾ? ಅತ್ತೆ ಕೊಡ್ಬೇಕಾರೆ ಕೇಳಲ್ವಾ? ಸೊಸೆ ಕೊಡ್ಬೇಕಾರೆ ಕೇಳಲ್ವಾ? ಅದನ್ನ ನನ್ನ ಜನಗಳ ದುಡ್ಡಲ್ವಾ, ತುಂಬಾ ಗಂಭೀರವಾಗಿ ಖರ್ಚು ಮಾಡ್ಬೇಕಾದ ಅವಶ್ಯಕತೆ ಇತ್ತು. ಜನಗಳನ್ನ ಕೇಳೇ ಖರ್ಚು ಮಾಡ್ಬೇಕು ಅಂತ ಹೇಳಿ ಜನಗಳ ಹತ್ರ ಹೋಗ್ತೀವಿ ಅಂತ ಹೋದಾಗ ಜನ ರೆಸ್ಪಾನ್ಸ್ ಮಾಡಿರು. ನೋಡ್ರಪ್ಪ ಹಿಂಗ್ ಮಾಡಿರೋ 2 ಲಕ್ಷ ರೂಪಾಯಿ ಈ ವರ್ಷ ಈ ತರ ಸ್ಟ್ರಕ್ಚರ್ ಮಾಡಿದ್ರೆ ಇಷ್ಟು ಉಳಿಯುತ್ತೆ ದುಡ್ಡು ಅಂತ ಹೇಳ್ದೆ. ಅದನ್ನೇ ಮಾಡ್ರಿ ಹಂಗಾರೆ ಅಂತ ಅವ್ರು ಒಪ್ಪಿರು. ಅವ್ರು ಒಪ್ಪಿದ್ಮೇಲೆ ಅದನ್ನ ಇಟ್ಟೆ. ಅವ್ರು ಒಪ್ಪಿದ್ರೆ ನಾನೇ ಕಿಡಣ. ಓವರ್ ಆಲ್ ಅವ್ರು ಹೇಳಿದ್ದು ನಾನು ಮಾಡಿದ್ದಾಗಬೇಕು ಹೊರತು ನಾನ್ ಮಾಡಿದ್ದು ಅವ್ರು ಹೇಳಿದ್ದು ನಾನು ಹೇಳ್ತೀನಿ, ನಾನು ಹೇಳ್ದಂಗ್ ಮಾಡ್ಬೇಕು ಅನ್ನೋದು ಪ್ರಜಾಪ್ರಭುತ್ವ ಅಲ್ಲ, ಅದೇ ಪ್ರಜಾಕೀಯ. ಸಿಂಪಲ್ ಅದು. ಆ ದುಡ್ಡು ಇನ್ನೂ ಬಂದಿಲ್ಲ. ಸರ್ಕಾರಗಳನ್ನ ನಾನು ಕೇಳ್ಕೊಂತೀನಿ, ನಾವು ಕೆಲ್ಸಕ್ಕೆ ಇಟ್ಟಂತ ದುಡ್ಡು ಇನ್ನೂ ಬಂದಿಲ್ಲ, ಅಲ್ಲಿ ಹೆಂಗ ಆಗುತ್ತೆ ಅಭಿವೃದ್ಧಿ? ನೀವು ಆ ಫೈನಾನ್ಸ್ ಅಮೌಂಟ್ ಆ ಇಯರ್ ಅಲ್ಲಿ ಬಿಡ್ಬೇಕಾಗಿತ್ತಲ್ವಾ? ಏನ್ ಆಗ್ತಾ ಇದೆ? ಹೌದು, ನಮ್ಗೆ ಅದು ಪ್ರಶ್ನೆ ಇದೆ. ನೀವು ನಿಮ್ಮದೇ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. ಫಂಡ್ಸ್ ಯಾಕೆ ಡಿಲೇ ಆಗತ್ತೆ? ಪ್ರತಿ ಸಲನು ಪಂಚಾಯತಿಗೆ ಹೋದಾಗ ಅಲ್ಲಿರೋಂತ ಮೆಂಬರ್ ಆಗಿರ್ಬೋದು ಅಥವಾ PDOಗಳಾಗಿರ್ಬೋದು ಫಂಡ್ ಇಲ್ಲ ಅಂತ ಹೇಳೋದು ಅಥವಾ ಬೇರೆ ರೀಸನ್ಸ್ ಕೊಡೋದು, ಏನ್ ತೊಂದರೆ ಇರ್ಬೋದು ಅಂತ ಹೇಳ್ಬಿಡ್ತೀನಿ ಸರ್. ಈಗ ನಮ್ಮೂರಲ್ಲಿ ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಏನೋ ಹಾಕಕ್ ಬಂದ್ರು ಅಂತ ತಿಳ್ಕೊಳ್ಳಿ. ನನ್ ಕೇಳಿದ್ರು, ಅವ್ರು ಕಾಂಟ್ರಾಕ್ಟ್ ಕೇಳಿದ್ರು, ಸರ್ ಈ ಕೆಲಸ ಈ ಟೆಂಡರಿಂಗ್ ಪ್ರೊಸೆಸ್ ಇವೆಲ್ಲ ಅದ ಸರ್, ಇದು ಏನೇನ್ ಬೇಕು ನಿಮಗೆ ಹೇಳಿ, ಈ ತರ ಕೇಳ್ತಾ ಹೋದ್ರು. ನನಗೆ ಸರ್ ಈ ತರದ್ ಲೈಟ್ ಬೇಕು, ಈ ತರದ್ ವಿಷಯ ಬೇಕು, ಹಿಂಗ್ ಬೇಕು, ಇಷ್ಟರಲ್ಲಿ ಮಾಡ್ಕೊಡ್ಬೇಕು, ಅಷ್ಟ್ರಲ್ಲಿ ಆಗಲ್ಲ ಸರ್ ಅಂತ ಅವರು ಹೇಳ್ತಾರೆ. ಇಲ್ಲ ಸರ್ ನೀವಲ್ಲ ಅಂದ್ರೆ ಇನ್ನೊಬ್ರು, ಅದಿದೆ 3 ಜನ ಟೆಂಡ್ ಇದಾಕ್ಬೇಕು, ಮತ್ತೊಂದು ಹಾಕ್ಬೇಕು, ಎಲ್ಲ ಇದಾವೆ, ಹಂಗೆ ನಡೀತಿರೋದು, ಅದು ಹಂಗೆ ಇರೋದು. ಅಲ್ಲಿ ಬರ್ತಾರೆ ಕಾಂಟ್ರಾಕ್ಟರ್ಗಳು ಬರ್ತಾರೆ, ಅಥವಾ ಟೆಂಡರ್ ತಗೊಂಡರ್ ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಬಂದಾಗ ನಾನ್ ಹೇಳ್ತಿದ್ದೆ ಅವ್ರಿಗೆ ಇಷ್ಟೇ. ಅವ್ರು ನನ್ನ ಕೇಳ್ತಾ ಇದ್ರು, ಸರ್ ಇದ್ರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ವಾ? 3.5 ಲಕ್ಷದ್ದು ಫ್ಲಡ್ ಲೈಟ್ ಇದೆ, ಏನು ಇಲ್ಲ ಏನ್ ಹೇಳ್ತಾ ಇದೀರಾ ನೀವು ಅಂತ ನಾನು ಕೇಳಿದೆ. ಇಲ್ಲ ಸರ್ 4,75,000 ಸೋಲಾರ್ ಇದೆ, ಅದರಲ್ಲೂ ಏನು ಇಲ್ವಾ ಎಕ್ಸ್ಪೆಕ್ಟೇಷನ್? ಇಲ್ಲ, ಯಾಕೆ ಹಿಂಗ್ ಕೇಳ್ತಾ ಇದೀರಾ? ಅಲ್ಲ ಏನು ಇಲ್ವಾ ಸರ್ ಎಕ್ಸ್ಪೆಕ್ಟೇಷನ್? ಎಲ್ಲಾ ಸದಸ್ಯರು ಇದ್ರು, ನಾವ್ ಹೇಳಿದ್ದಿಷ್ಟೇ, PDO ಎಲ್ಲರೂ ಇದ್ರು, ಏನೂ ಎಕ್ಸ್ಪೆಕ್ಟೇಷನ್ ನಮ್ದಿಲ್ಲ. ಈ ತರ ಕೆಲಸ ಮಾಡ್ಬೇಕಷ್ಟೇ, ನಮಗೇನೂ ನಿಮ್ ದುಡ್ಡು ಬೇಕಿಲ್ಲ, ಕಮಿಷನ್ ಏನೂ ಬೇಕಿಲ್ಲ, ನಿಮ್ದು ಕೆಲಸ ಕರೆಕ್ಟ್ ಆಗ್ಬೇಕು ಸರ್. ಹಿಂಗಾದ್ರೆ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್ ನಾನು. ಸರ್ ಎಷ್ಟು ಆಫರ್ ಮಾಡ್ತಾರೆ ಕಮಿಷನ್ ಸರ್? ಹೌದು, ಅಲ್ಲ ಅದ್ ಪರ್ಸೆಂಟೇಜ್ ನಾನೇನಾದ್ರು ಅದ್ರೊಳಕ್ ಹೋಗಿದ್ರೆ ಗೊತ್ತಾಗೋದು, ನಾನು ಹೋಗ್ಲೇ ಇಲ್ಲ ಅಲ್ಲಿಗೆ. ಅಲ್ಲ, ಸಾಮಾನ್ಯವಾಗಿ ಒಂದು ರೂಮರ್ಸ್ ಇರುತ್ತಲ್ವಾ ಸರ್, 100 ಬಲ್ಪ್ ಹಾಕತಕ್ಕ 50 ಹಾಕಿರೋ ನಿಮಗೆ ಹೆಂಗ್ ಗೊತ್ತಾಕಿತಿ? ನೀವು ಪ್ರಶ್ನೆ ಮಾಡಲ್ಲ ಅಂದಾಗ ಹಂಗೆ. ಓಕೆ. ಅಲ್ಲಿ ನೋಡ್ತಾ ಹೋದಾಗ ನಾನೇನೋ ಅವ್ರ ಹತ್ರ ತಗೊಂಡಿಲ್ಲ ಅಂದಾಗ ಆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾನೆ. ಅವನಿಗೂ 8 ಮಕ್ಳು ಇರ್ತಾರಲ್ವ ಸರ್, ಆ ಕಾಂಟ್ರಾಕ್ಟರ್ ಏನು ಅವ್ರ ಮನೆಯಿಂದ ತಂದು ಹಾಕದಲ್ಲ, ಅವನ್ ಮೇಲಧಿಕಾರಿ ಕೊಡ್ಬೇಕು. ಅದನ್ನ ನಾನ್ ಹೆಂಗ್ ಹೇಳಣ? ನನಗೆ ಹಿಂಗ್ ಬೇಕಷ್ಟೇ ವರ್ಕ್ ಸರ್, ಅವ್ರಿಗೆ ಕೊಟ್ಟು ಹೋಗುತ್ತೆ ಸರ್ ಅಂತಾರೆ. ಆ ಸಿಸ್ಟಮ್ ನಾನು ಇನ್ನೂ ಸರಿ ಮಾಡಕ್ ಆಗಲ್ಲ ಸದ್ಯಕ್ಕೆ. ಅದು ಸರಿ ಆಗ್ಬೇಕು ಅಂದ್ರೆ ಮತ್ ನನ್ನಂಗೆ 10 ಜನ, ನನ್ನಂಗೆ ಅಂದ್ರೆ ಈ ವಿಚಾರಗಳ ದಾರಿಯಲ್ಲೇ ಎಲೆಕ್ಟೆಡ್ ಆಗ್ಬೇಕು, ಮೆಂಬರ್ಗಳಾಗ್ಬೇಕು. ಈಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಚುನಾವಣೆಗೂ ಮೊದಲು ಗೋವಾ ಟೂರ್ ಕರ್ಕೊಂಡು ಹೋಗ್ತೀನಿ, ನಿನ್ನೇನೋ ಮಾಡ್ತೀನಿ, ನಿಮ್ಗೆ ಹಣ ಕೊಡ್ತೀನಿ, ಎಂಡ ಕೊಡ್ತೀನಿ, ನೀವು ಓಟ್ ಹಾಕ್ಬಿಟ್ರಿ, ಅವ್ನು ಖರ್ಚು ಮಾಡಿದಾನೆ, ನೆಕ್ಸ್ಟ್ ಅವ್ನು ತಕ್ಕಣಕ್ಕೆ ನೋಡ್ತಿರ್ತಾನೆ. ಕೊಡೋದು 2,000 ರೂಪಾಯಿ ಸಂಬಳ ತಿಂಗಳಿಗೆ ನಮಗೆ. ಫಸ್ಟ್ ಕರಪ್ಷನ್ ಅಲ್ಲೇ ಹುಟ್ಟೋದು. 2,000 ರೂಪಾಯಿ ಸಂಬಳ. ನನ್ನ ತಾಯಿ ಕೇಳಿರ್ ನನಗೆ, ನಾನು ಹಿಂಗ್ ಹೇಳ್ತಾ ಇರ್ತೀನಲ್ಲ, ಪ್ರಜಾಪ್ರಭುತ್ವ ಆಳ ಮೂಳ ಅದು ಇದು ಏನೇನೋ ಹೇಳ್ತಾ ಇರ್ತೀನಿ. ನನ್ ಸ್ಯಾಲ್ರಿ ಕೊಡ್ತಾರ ನನಗೆ ಅಂತೆಲ್ಲ ಹೇಳಿದ್ನಲ್ಲ. ಹೌದಾ, ಬಂತ ಸ್ಯಾಲ್ರಿ ಅಂತ ಕೇಳಿರೋ. ಆಮೇಲೆ ಅನಿಸ್ತು ನಿನ್ ಸಂಬಳ ಬಂತ ಅಂತ. ಸರಿ ಬಿಡು, ನಮ್ಮಮ್ಮ ಸಂಬಳ ಕೇಳ್ತೈತಿ, ಗಿಂಬಳ ಕೇಳ್ತಿಲ್ವಲ್ಲ, ಅದ್ ಖುಷಿ ಆಯ್ತು. ಸರಿ ಬಂತ? ಇಲ್ಲ, ಈ ತಿಂಗಳಿನ ನೆಕ್ಸ್ಟ್ ತಿಂಗಳಾಯ್ತು. ಬಂತ ಅಂತ ಕೇಳಿ 3 ತಿಂಗಳಾದ್ರೂ ಬಡ್ಡಿ ಮಗನ್ ಬರ್ದಂಗಿದ್ ಬಿಟ್ರೆ ಕೂಡ 2,000 ಸಂಬಳ ತಿಂಗಳಿಗೆ ಗೌರವಧನ ಅಂತ ಹೇಳ್ತಾರೆ.
ನೀವು ಗೌರವವಾಗಿ ನಡೆಸ್ಕೊಬೇಕಲ್ವಾ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ನ. 2,000 ರೂಪಾಯಿ ನಾನೇನ ನಮ್ಮೂರಲ್ಲೇ ಇದ್ದೆ, ಪಕ್ಕದೂರಿಂದ ಅವ್ನು ಬಂದು ಓಡಾಡ್ತಾನೆ ನಮ್ ಗ್ರಾಮ ಪಂಚಾಯತಿಗಳಲ್ಲಿ ಹೆಡ್ ಆಫೀಸಿಗೆ. ಹಾ ಹಾ ಅವ್ನು ಅಲ್ಲಿಂದ ಇಲ್ಲಿ ಬರೋಕೆ ಪೆಟ್ರೋಲ್ ಡೀಸೆಲ್ ಅಂತಲೇ ಅಷ್ಟು ಹೋಗುತ್ತೆ. ಹ್ಮ್. ವಾರ್ಡ್ ಸಭೆ, ಗ್ರಾಮ ಸಭೆ, ಅವ್ನಿಗೆ 2,000 ರೂಪಾಯಿ ನೀವು ಕೊಡ್ತೀರಿ ಅಂತೀರಾ ಅಲ್ಲ ನಿಮ್ಗೆ ಸ್ಯಾಲ್ರಿ ಅಂತಿಲ್ಲ, ಬರೀ ಗೌರವಧನ. ಸರ್? ಗೌರವಧನ ಅಂದ್ರೆ ಏನಂಗಾರೆ MLA ಗೌರವಧನ ಅಂತಲೇ ಕೊಡೋದು ಅವ್ರಿಗೂ. ಅವ್ರಿಗೂ ಗೌರವಧನ ಅಂತಾನೆ, ಹಾ. ಸ್ಯಾಲ್ರಿ ಅಲ್ಲ. 2,000 ರೂಪಾಯಿ ಸರ್ ಒಬ್ಬ ವ್ಯಕ್ತಿಗೆ. ಹ್ಮ್ ಹ್ಮ್. ನಾನು ಹೇಳ್ತಿರೋದು ನಿಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಾನವ ಹಕ್ಕುಗಳ ಕಾಯ್ದೆಗಳು ಒಬ್ಬನಿಗೆ ಮಿನಿಮಮ್ ವೇಜಸ್ ಕೊಡ್ಬೇಕು ಅಂತ ಇದೆಯಲ್ವಾ ಸರ್? ಹೌದು. ಒಂದು 15,000 ಕೊಡ್ಬೇಕಲ್ವಾ ಸರ್? ಹ್ಮ್. ಇದೆಯಲ್ವಾ? ಅಲ್ಲ ಸರ್, ನಿಮ್ ಹತ್ರ ಅಷ್ಟು ಕೆಲಸ ತಗೊಳ್ತಾರ ಅಂತ ಪಂಚಾಯತಿಗಳಲ್ಲಿ? ನೀವು ಓಕೆ ಓಕೆ. ತಗೊಳೋದು ಇಲ್ಲ. ಇಲ್ಲಿ 2,000 ರೂಪಾಯಿ ಮತ್ತೆ ಅವನನ್ನ ಕರಪ್ಟ್ ಮಾಡ್ತಾ ಇದೀರಾ. ಹ್ಮ್ ಅವ್ನು ಹ್ಮ್. ಕೂಡ 2,000 ರೂಪಾಯಿ ಹೆಂಗ್ ನಿಮಗೆ ಕೆಲಸ ಮಾಡ್ತಾನೆ? ಅಲ್ಲ ಸರ್, ನೀವು ನಾನು ಕೇಳ್ಬೋದು, ನೀನ್ ಅಲ್ಲ ಮಾಡ್ತೀಯ ಅಲ್ಲ ಅಲ್ಲ, ವರ್ಷ ಎಲ್ಲ ದುಡಿದ್ರು 24,000 ರೂಪಾಯಿ ಬರಲ್ಲ, 24,000 ರೂಪಾಯಿ ಅಷ್ಟೇ ಆಗೋದು. ವರ್ಷಕ್ಕೆ 24 ಹಾ. ಆಗುತ್ತೆ. ಅಲ್ಲ, ನಾವು 10 ಆಮೇಲೆ ಲಕ್ಷ ಒಂದು- 15 ಲಕ್ಷ ಖರ್ಚು ಮಾಡ್ತೀವಿ ಎಲೆಕ್ಷನ್ ಅಲ್ಲಿ. ಅದೇ ಸರ್, ಎಲ್ಲಿ ಸಾಕಾಗತ್ತ ನಿಮ್ಗೆ? ಗ್ರಾಮ ಸಭೆ, ವಾರ್ಡ್ ಸಭೆಗೆ ಹೋದ್ರೆ 350 ರೂಪಾಯಿ ಅವತ್ತು ಬಂದು ಎಕ್ಸ್ಟ್ರಾ ವೇಜಸ್. ಓಕೆ. ವೇಜಸ್ ಕೊಡ್ತಾರೆ. ಹ್ಮ್ ಹ್ಮ್. ಅದು ಇಷ್ಟು ಮೀರಬಾರ್ದು ಅಂತಿದೆ. 2,000 ರೂಪಾಯಿ ಸಂಬಳ 3 ತಿಂಗಳಾದ್ರೂ ಬರ್ಲಿಲ್ಲ, ನಾನ್ ಪ್ರಶ್ನೆ ಮಾಡ್ಬೇಕಾಯ್ತು, ನನಗೆ ಇನ್ನೂ ಸಂಬಳ ಬಂದಿಲ್ಲ ಅಂತ ನಾನು ಅದನ್ನು ಕೂಡ ಜನಗಳಿಗೆ ಹೇಳ್ತಿದ್ದೆ. ನಾನು ಸಂಬಳ ಏನೋ ಹಾಕಿಲ್ಲ ನೀವು ಅಂತ ಆಗ್ತಿದ್ದೆ. ಅಲ್ಲಿ ಕೆಮ್ಮಿರು ಕ್ಯಾಕ್ರಿಸಿರು, ಇಲ್ಲ ಕೆಮ್ಮಿರು ಇಲ್ಲಿ ಕ್ಯಾಕ್ರಿಸಿರು ಅಂತ ಹೇಳ್ತಿದ್ದೆ. ಅಲ್ಲಿ ಏನೋ ಅಧಿಕಾರಿಗಳು ಬಂದು ನಿಮ್ಮ ಸೈಟ್ಗಳು, ನಿಮ್ಮ ವಿಷಯಗಳು ಹಿಂಗ್ ಬಂದಿದ್ದಾವೆ ಅಂದ್ರೆ ಇದನ್ನ ಹೆಂಗ್ ಮಾಡ್ಬೇಕು ಅಂತ ಜನಗಳಿಗೆ ಹೇಳ್ತಿದ್ದೆ. ನವೀನ ಅಲ್ಟಿಮೇಟ್ ಅಲ್ಲ, ಆಗ್ಲೇಬಾರ್ದು, ವಿಚಾರನೇ ಅಲ್ಟಿಮೇಟ್ ಆಗ್ಬೇಕು. ನವೀನ ಮತ್ತೆ ಒಬ್ಬ ನಾಯಕ ಆಗ್ಬಾರ್ದು. ಅದು ಮೈನ್ ಇಂಟೆನ್ಷನ್ ಸರ್ ಪ್ರಜಾಪ್ರಭುತ್ವದಲ್ಲಿ. ಇಲ್ಲಿ ಬಂದರೆಲ್ಲ ಆಗ್ತಿರೋದೇನೋ ಅಂದ್ರೆ ಅವ್ರು ನಾಯಕ ಆಗಕ್ಕೆ ಹೋಗ್ತಾರೆ. ಈಗ ನಾನಿಲ್ಲಿ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ನನ್ನ ಜನ ಕೆಲಸ ಮಾಡಿಸ್ಕೊಂಡ್ರು ಅಷ್ಟೇ, ಹ್ಮ್ ಹ್ಮ್. ನನ್ನ ವಿಚಾರ ಕೆಲಸ ಮಾಡಿಸ್ಕೊಂತ ಅಷ್ಟೇ. ನವೀನನ ಒಳಗೆ ಒಳ್ಳೇದಿತ್ತು ಕೆಟ್ಟದಿತ್ತು ಅದ್ ಮ್ಯಾಟ್ರೇ ಅಲ್ಲ. ನೀನ್ ಹಿಂಗೆ ಬಂದಿರ್ತೀನಿ ಅಂದ್ರೆ ಹಿಂಗೆ ಮಾಡ್ಬೇಕು. ನೀನ್ ಕೆಲಸ ಮಾಡ್ತೀನಿ ಅಂತ ಬಂದಾಗ ಮತ್ತೆ ಹೆಂಗ್ ನಾಯಕ ಆಗ್ತೀಯಾ? ಓಕೆ ಸರ್, ಈಗ ಬಂತ ಇಲ್ವಾ ಸರ್ ಇನ್ನು ನಿಮ್ದು 6 ತಿಂಗಳ 3 ಸ್ಯಾಲ್ರಿ? ತಿಂಗ್ಳಿಗೆ ಬಂತು, ಹಾ. ಮತ್ತೊಂದ್ 3 ತಿಂಗಳಿಗೆ ಬಂತು, 6 ತಿಂಗಳು ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಬಂದಿದೆ. ಬಟ್ ಓಕೆ. ಏನ್ ವಿಚಿತ್ರ ಗೊತ್ತಾ, ಹಾ. ನಾನ್ ಪಾಪ ಯಾರನ್ನೋ ಅಮಾಯಕರನ್ನ ಕರ್ಕೊಂಡ್ ಬಂದಿರ್ತೀನಲ್ಲ ಕೆಲಸ ಮಾಡ್ಸಕ್ಕೆ. ಹ್ಮ್. ಬರ್ರಪ್ಪ ಕೆಲಸ ಮಾಡ್ಬರ್ರಿ ಗ್ರಾಮ ಪಂಚಾಯತ್ ನಮ್ಮೂರು ನಮ್ಮಿದು ಅಂತ. ಆ ಹುಡುಗರುಗಳಿಗೆ ಅವ್ರು ಕೆಲಸ ಮಾಡಿದ್ ದುಡ್ಡು ಕೊಡಕ್ಕಾಗ್ಲಿಲ್ಲ. ಅಂದ್ರೆ ಫಂಡ್ ಬಂದಿಲ್ಲ ರಿಲೀಸ್ ಇವತ್ತಿಗೂ. ಮಾಡಿಲ್ವಾ? ಇವತ್ತಿಗೂ ಅಮೌಂಟ್ಗಳು ಬಂದಿಲ್ಲ. ಟ್ಯಾಕ್ಸ್ ಅದಂತೆ ಇದಂತೆ, MB ಬರಿಬೇಕಂತೆ, ಅವ್ನ ಯಾರಿಗೆ ಕೊಡ್ಬೇಕಂತೆ, ಇವ್ನ ಯಾರಿಗೆ ಕೊಡ್ಬೇಕಂತೆ, ಅವ್ನ್ ಬಂದ್ರೆ ಕೊಡದಂತೆ, ಇದು ಹಿಂಗಂತೆ ಹಂಗಂತೆ ಕತೆ. ಹ್ಮ್ ಹ್ಮ್. ಕತೆಗಳು ಬಹಳ ಇದಾವೆ, ಕಾದಂಬರಿ ಕತೆಗಳು ಬರೆಯಕ್ ಬಹಳ ಇದಾವೆ ಇಲ್ಲಿ. ಹ್ಮ್ ಹ್ಮ್. ಯಾಕೆಂದ್ರೆ ಅಂದ್ರೆ ಯಾವ್ದು ಪ್ರಾಬ್ಲಮ್ ಇಲ್ಲಿ? ಆಡಳಿತದ ಏನಿಲ್ಲ ಪ್ರಾಬ್ಲಮ್ ಸರ್, ಅಥವಾ ಅಧಿಕಾರಿಗಳ ಏನಿಲ್ಲ, ಪ್ರಾಬ್ಲಮ್? ನೀವು ನಿಮ್ಮೂರು ಸರಿ ಆಗ್ಬೇಕು. ಈಗ ಹೆಂಗ್ ಗೊತ್ತಾ, ನಮ್ಮೂರಲ್ಲಿ ಅಧಿಕಾರಿಗಳಿದ್ದಾರೆ, ಮೆಂಬರ್ಗಳಿದಾವೆ, ಎಲ್ಲ ಇದಾವೆ. ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗೋದು ಎಲ್ಲಿಗೆ ಸರ್? ಪ್ರೈವೇಟ್ ಅಲ್ಲ, ಎಲ್ಲೇ ಆಗ್ಲಿ ಈ ಸಮಾಜದಲ್ಲೇ ತಾನೇ ಇರೋದು. ಸಮಾಜದಲ್ಲೇ, ಬಟ್ ಹೈ ಎಂಡ್ ಚೆನ್ನಾಗಿರೋ ಕಾಲೇಜ್ ಇಲ್ಲೇ ಇರೋದು. ಇಲ್ಲ ಇಲ್ಲ, ನಮ್ ತರ ಗೌರ್ಮೆಂಟ್ ಸ್ಕೂಲ್ ಹೋಗಲ್ಲ ಬಿಡಿ. ಅಲ್ಲಿ ಟಾಯ್ಲೆಟ್ಸ್ ಇರಲ್ಲ ಅಂತದಕ್ಕೆಲ್ಲ ಅವ್ರು ಕಳ್ಸಲ್ಲ, ಚೆನ್ನಾಗಿರೋ ಕಾಲೇಜಸ್ ಕಳ್ಸೋದು. ಅಲ್ಲ ಅದೆಲ್ಲಿದೆ? ಅದೇನಾರು ಇದು ಇದ್ರಲ್ಲಿ ಇದೆಯಾ, ಮಂಗಳ ಗ್ರಹದಲ್ಲಿ ಇದೆಯಾ? ನಮ್ಮೂರಲ್ಲಿ ಇದ್ರು ಚೆನ್ನಾಗಿರೋ ಕಡೆ ಅಲ್ಲ ಹೋಗ್ತಾರೆ. ಅದೇನಾರು ಬೇರೆ ಗ್ರಹದಲ್ಲಿ ಇದೆಯಾ? ಇಲ್ಲೇ ತಾನೆ. ಹ್ಮ್. ಅಲ್ಲ, ಮನೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಎಲ್ಲಾರನು ಹಾಳು ಮಾಡಿ ನೀನೊಬ್ಬ ಹೋಗಿ ಎಲ್ಲೋ ಏನೋ ಎಂತದೋ ಬಂಕರ್ ಮಾಡಿ ಕುತ್ಕೊಂತೀನಿ ಅಂದ್ರೆ ಆಗುತ್ತಾ? ಹ್ಮ್ ಹ್ಮ್ ಹಂಗೆ. ಬ್ಲಾಸ್ಟ್ ಆದಾಗ ಎಲ್ಲರೂ ಡಮಾರ್ತಾನೆ. ಹ್ಮ್. ಅದು ಗೊತ್ತಿಲ್ಲ ಅವರಿಗೆ. ನಾನು ಹೋದೆ, ಈ ರೋಡಲ್ಲೇ ಒಬ್ರು PWD ಇಂಜಿನಿಯರ್ ಹೋಗ್ತಾ ಇದ್ರು, ನಮಗೆ ಅಲ್ಲಿ ಹಂಪುಗಳು ಬೇಕಿತ್ತು. ವೈಜ್ಞಾನಿಕವಾಗಿ ಹಾಕೊಡಿ ಅಂತ ಲೆಟರ್ ಮಾಡಿದೆ. ಅವ್ನ್ ಕತ್ರಿ ಕಾಲ್ ಹಾಕೊಂಡು ಹಿಂಗ್ ಟೇಬಲ್ ಮೇಲೆ ಹಿಂಗ್ ಕುತ್ಕೊಂಡ, ಒಂದ್ ಫೈಲ್ ಇಲ್ಲ ಅಲ್ಲಿ. ಕೇಳಿದ್ರೆ ಗುಂಡಿ ಮುಚ್ಚಕ್ ಬಂದಾಗ ಹಾಕೊಡ್ತೀವಿ ಹೋಗಯ್ಯ ಅಂದ. ಇಲ್ರಿ, ನಾನು ಒಬ್ಬ ಮೆಂಬರ್ ಆಗಿ ಕೇಳ್ತಾ ಇದೀನಿ, ಒಂದ್ ಲೆಟರ್ ತಂದಿದ್ದೀನಿ. ನಾನು ಲೆಟರ್ ಹೆಡ್ ಕೊಡೋಕ್ಕೂ ಕೂಡ ಫಸ್ಟ್ ಗ್ರಾಮ ಪಂಚಾಯತಿ ಲೆಟರ್ ಕೊಡೋಕ್ಕೂ ಬಸ್ ಬೇಕು ಅಂತ ಇನ್ನೊಂದು ಅದು ಒಂದು ವ್ಯಾಲ್ಯೂ ಇದೆ, ಹ್ಮ್ ಹ್ಮ್. ಒಂದು ರೆಸೊಲ್ಯೂಷನ್ಸ್ ಅದ್ ಮಾಡಕ್ಕೆ. ಹಂಗ್ ಕೊಡಂಗಿಲ್ಲ ಅಂದ್ರು. ಇದು ಎಲ್ಲಿದ್ದೀರಾ ನೀವು? ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಬೇಕು. ಆಮೇಲೆ ಏನ್ ಮಾಡ್ತಿದ್ದಿ, ಮೊಬೈಲ್ ತಂತಿದ್ದು, ಇದ್ರಾಗೆ ಬರಿತಿದ್ದು, ಹೇಳ್ತಿದ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದು, ಅದನ್ನ ಟೈಪ್ ಮಾಡಾರ ಕೊಡ್ರಿ ಅಟ್ಲೀಸ್ಟ್. ಹ್ಮ್ ಹ್ಮ್ ಹ್ಮ್. ತಗೊಂಡೋಗ್ತಿದ್ದು, ಕೊಡ್ತಿದ್ದು ಅಧಿಕಾರಿ ನೋಡ್ರಿ ಕತ್ರೆ ಕಾಲ ಕೈ ಹಾಕಂಗ್ ಕೂತ್ಕೊಂಡಾನೆ. ಆಮೇಲೆ ಮತ್ತೆ MLA ತಗೋಬೇಕು, ಸಾರ್ ಇವ್ ಹಿಂಗ್ ಮಾಡ್ದ ಸಾರ್, ಅವ್ನು ಮಾಡ್ತಿಲ್ಲ ಸಾರ್ ಅಂತ. ಹ್ಮ್ ಹ್ಮ್. MLA ಹೌದೇ ಮಾಡಯ್ಯ ಅಂತ ಅವ್ರು ಆಮೇಲೆ ಹೇಳ್ಬೇಕು. ಹ್ಮ್ ಹ್ಮ್. ಇವ್ನಿಗೆ ಅಲ್ಲಿಂದ ದಬ್ಬೇಕು. ಮತ್ತೆ ಹ್ಮ್ ಇವನ್ ಇದೇ ರೋಡಾಗ ಓಡಾಡ್ತಾನೆ ಬಡ್ಡಿ ಮಗಂದು. ಹ್ಮ್. ಅದೇ ಊರು, ಅಲ್ಲಾಸೆ ಪಾಸ್ ಆಗದವನು. ಅವನ್ ಮಕ್ಳು ಏನಾರು ಆಕ್ಸಿಡೆಂಟ್ ಆದ್ರೆ ಹ್ಮ್ ಹ್ಮ್. ಒಂದ್ ಕಾಮನ್ ಸೆನ್ಸ್ ಅಲ್ವಾ? ನಂದಲ್ಲ ಈ ಸಮಾಜ. ಆ ಜರ್ಕುಗಳು, ಆ ಟಗಫರ್ಗಳು ಇದ್ವು ನನಗೆ, ನಂದಲ್ಲ ಅಂತ. ಹ್ಮ್. ಈಗ ನೀವು ಶಾಲೆ ವಿಚಾರಕ್ಕೆ ಬರೋಣ. ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡ್ಬೇಕಾರೆ ಶಾಲೆಗಳಿಗೆ ಹೋಗ್ಬೇಕು, ಕೇಳ್ಬೇಕು. ನಾನೇನ್ ಮಾಡಿದೆ, ನೀವು ಹೆಂಗ್ ಹೋಗ್ತೀರಾ ಶಾಲೆ ಒಳಗೆ ಅಂತ ಬಂತು ವಿಷಯ. ಕೆಲವೊಂದ್ ಕಡೆ ನೀವು ಕಮೆಂಟ್ನೆಲ್ಲ ನಾನು ನೋಡಿದೀನಿ. ಕೆಲವೊಂದ್ ಕಡೆ ನನ್ನ ಕೆಲಸನೇ ಅದು, ಹೋಗ್ಬೇಕು, ಕೇಳ್ಬೇಕು. ಅಲ್ಲಿ ಕೇಳ್ತಾ ಹೋದಾಗ ವಾಶ್ರೂಮ್ಗಳು ಒಂದು ಆ ಭಾಗದಲ್ಲಿ, ಉದಾಹರಣೆ ಹೈಸ್ಕೂಲ್ ಆದ್ರೆ ಮೆಚೂರ್ಡ್ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆಲ್ಲ ಅದರದೇ ಆದ ಹೈಜಿನಿಕ್ ಮೇಂಟೈನ್ ಮಾಡೋಂಥ ಟಾಯ್ಲೆಟ್ಗಳು, ಇನ್ನೊಂದು ಅಟ್ಲೀಸ್ಟ್ ಟಾಯ್ಲೆಟ್ಗಳು, ನೀರು, ಬಾತ್ರೂಮ್ಗೆ ಹೋದ್ರೆ ನೀರು ಮಾಡಿ ಇವೆಲ್ಲ ಬೇಕಲ್ವ? ಹೌದು. ನಮ್ಮ ಶಾಲೆಗಳಿಗೆ ಮುಂದ್ಗಡೆ ದೊಡ್ಡದಾಗಿ ಬಣ್ಣ ಬಳ್ದು ಎಲ್ಲ ಬಳ್ದು ಒಳ್ಳೆ ಡಿಸೈನ್ ಮಾಡಿ, ಟಾಯ್ಲೆಟ್ ಇದಾವ? ಇಲ್ಲ. ಹ್ಮ್. ನೀರಿದಾವ? ಇಲ್ಲ. ಸರ್ಕಾರಿ ಶಾಲೆ ಸರಿ ಆಗ್ಬೇಕು. ನನಗೆ ಬಣ್ಣ ಬಳಿತಿದ್ರು, ಸುಣ್ಣ ಬಳಿತಿದ್ರು ಕೆಲವ್ರ ಕಡೆ ಎಲ್ಲ, ನಾವು ಉದ್ಧಾರ ಮಾಡ್ಬಿಡ್ತೀವಿ ಶಾಲೆ ಅಂತ. ಅವಾಗ ಅವ್ರನ್ನೆಲ್ಲ ನಾನು ಅಪ್ರಿಷಿಯೇಟ್ ಪಡ್ತಿದ್ದೆ. ನಾನು ಈಗ ಅನಿಸ್ತೈತಿ, ನೀವೆಷ್ಟು ಪೆದ್ದನ್ ಮಕ್ಕಳು, ನೀವೆಷ್ಟು ಹಾಳು ಮಾಡ್ತಾ ಇದೀರಾ ಅಂತ. ಹ್ಮ್. ನಿಮ್ ವಾರ್ಡ್ ಸಭೆ, ಗ್ರಾಮ ಸಭೆಗೆ ಎಲ್ಲರೂ ಇನ್ವಾಲ್ವ್ ಹಂಗ್ ಮಾಡ್ರಿ. ಹ್ಮ್.
ಅಲ್ಲಿ ಇರೋದು ತಾಕತ್ತು. ಕೇಳೋ ಅಂತ ಮನಸ್ಥಿತಿ ನೀವ್ ಯಾರೋ ಹೋಗಿ ಬಣ್ಣ ಬಳಿಯ ಅವಶ್ಯಕತೆಗಳು ನೀವ್ ಇನ್ನೇನೋ ಮಾಡೋದಾದ್ರೆ ಅದಿಲ್ಲ. ಅದಕ್ಕಂತ ನೀವ್ ಪ್ರೀತಿಯಿಂದ ಮಾಡ್ತೀರಾ, ಮಾಡ್ಕೊಳ್ರಿ, ಅದ್ ಬೇರೆ ವಿಷಯ. ನಾನು ಹೇಳ್ತಿರೋದು ಇಲ್ಲಿ ಮೋಸ ಮಾಡಿ, ನೀವು ಇಲ್ಲಿ ಜನಗಳನ್ನ ಮೋಸ ಮಾಡಿ ಅಲ್ಲಿ ಹೆಂಗ್ ಮಾಡ್ತೀರಿ? ಇಲ್ಲಿ ಇನ್ವಾಲ್ವ್ಮೆಂಟ್ ಆಗೋದ್ರ ಕಡೆ ಮಾತಾಡಲ್ಲ, ತುಟಿ ಬಿಚ್ಚಲ್ಲ ನೀವೆಲ್ಲ. ಫಸ್ಟ್ ಇಲ್ಲ, ಇದೊಂದು ಪಾಯಿಂಟ್ ವ್ಯಾಲಿಡ್ ಇದೆ ಸರ್, ಆಲೋಚನೆ ಮಾಡ್ಬೇಕು ಅಂತ ವಿಚಾರ. ಈಗ ನೀವ್ ಹೇಳಿರೋಂಥ ವಿಚಾರ ಆಲೋಚನೆ ಮಾಡ್ಬೇಕಾಗಿರೋಂಥದ್ದೇ. ನಮ್ಮ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಯುವಕರೆಲ್ಲ ಸೇರ್ಕೊಂಡು ಹೋಗಿ ಬಣ್ಣ ಬಳ್ಬಿಟ್ಟು ಬರ್ತೀವಿ. ಆ ಸೋಷಿಯಲ್ ಕನ್ಸರ್ನ್ ಐತೆ. ಬಟ್ ಅದೇ ಸೋಷಿಯಲ್ ಕನ್ಸರ್ನ್ ಒಬ್ಬ ಪಂಚಾಯತಿ ಮೆಂಬರ್ ಪ್ರಶ್ನೆ ಮಾಡೋದಕ್ಕಾಗಿರ್ಬೋದು, ಅಥವಾ ಒಬ್ಬ PDO ಅಧಿಕಾರಿ ಪ್ರಶ್ನೆ ಮಾಡೋಂತಾಗಿರ್ಬೋದು, ಈ ಮನಸ್ಥಿತಿ ನಮ್ಮಲ್ಲಿಲ್ಲ. ಇದನ್ನ ಆಲೋಚನೆ ಮಾಡ್ಬೇಕಾಗಿರೋ ವಿಚಾರ ನಾವು. ಅಲ್ಲಿ ನೀವು ಪ್ರಶ್ನೆ ಮಾಡ್ಬಿಟ್ರೆ, ಹ್ಮ್ ಇದೆಲ್ಲ ಅದು ಹಂಗ್ ನಡೆದ್ಬಿಟ್ರೆ ಅಣ್ಣ ನಾಯಕ ಓಕೆ ಆಗಲ್ವೇ? ಓ ಹಂಗೆ ಅದು ಇರೋದು. ಇಲ್ಲ, ಅವ್ರು ಒಳ್ಳೇದೇ ಇರ್ಬೋದು, ನನಗೂ ಅದು ಗೊತ್ತಿಲ್ಲ. ಆದ್ರೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಿರೋದು ಈ ಮೂಲಕ, ದಯವಿಟ್ಟು ಜನಗಳನ್ನ ಪೆದ್ರ ಮಾಡ್ಬೇಡ್ರಿ, ಎಜುಕೇಟ್ ಮಾಡಿ. ಅಲ್ಲಿ ಹೋದಾಗ ನನಗೆ ಕಂಡಿದ್ದು ಒಂದು ಟಾಯ್ಲೆಟ್ ಇದೆ, ತಿತಿ ಪಿತಿ ಕಟ್ಟಿದ್ದಾರೆ ಟಾಯ್ಲೆಟ್ಗಳನ್ನ. ಏಕ ಒಳ್ಳೆ ಬಾಡಿಗೆ ಕೊಡ್ಬೋದೇನೋ ಅನ್ನೋ ರೀತಿ. ನೀರ್ ಬರ್ತಾ ಇಲ್ಲ, ಕಟ್ಕೊಂಡಿದಾವೆ. ಒಂದ್ 350 ಜನ ಇರೋ ವಿದ್ಯಾರ್ಥಿಗಳು ಇವಾಗ ಸರ್ಕಾರಿ ಶಾಲೆ ಇದ್ದಾರೆ ಅನ್ನೋದೇ ಗ್ರೇಟ್. ಟಾಯ್ಲೆಟ್ ಗಳಿಲ್ದಂಗೆ ಹೆಂಗಿದ್ದೀರಾ? ಒಂದ್ 250 ಜನ ಪ್ರೌಢಶಾಲೆ ಇದ್ದಾರೆ, ಟಾಯ್ಲೆಟ್ ಗಳು. ಹುಡುಗ್ರಿ ನಮ್ ಕಾಲದಿಂದನೂ ಕೂಡ ನಾವೆಲ್ಲ ಕಟ್ಟಿಗೆ ಹೋಗ್ತಿದ್ವಿ. ಇವತ್ತಿನ ಹುಡುಗರು ಬೇರೆನೆ ಇರ್ತಾರೆ. ಇಲ್ಲ ಸರಿ, ಇನ್ನೆಲ್ಲ ಹೋದ್ರೆ ಬಾತ್ರೂಮ್ ಇಲ್ಲ, ಬಾಗಡಿಲ್ಲ, ಡೋರ್ ಇಲ್ಲ ಹಾಸ್ಟೆಲ್ಗಳಲ್ಲಿ. ಅವ್ರ ಮಕ್ಳುಗಳು ಇದೇ ಶಾಲೆ ಓದ್ತಿರ್ತಾರೆ ಕೆಲವರು. ಅವಾಗ ಅನಿಸ್ತು, ನಿಮ್ ಶಾಲೆಗಳು ಏನ್ ಬೇಕು ಹೇಳ್ರಿ, ಒಂದ್ ಪಟ್ಟಿ ಮಾಡ್ಕೊಡ್ರಿ, ಇದನ್ನ ಮಾಡಿಸ್ಕೊಬೇಕು, ಇದನ್ನ ಕೇಳ್ಬೇಕು ಅನಿಸ್ತು. ಕೈ ತೊಳೆಕ್ ಹಿಂಗ್ ಬೇಕಂಗ್. ಅಲ್ಲಿ STMC ಅಂತ ಇರುತ್ತೆ, ಅವ್ರಿಗೊಂದು ಸಿಂಟೆಕ್ಸ್ ಕೊಡ್ಬೇಕು ಅಂದ್ರೆ ಅದು ಆ ಫಂಡು ಈ ಫಂಡು. ನೀವು ಕ್ರಿಯಾ ಯೋಜನೆ ತಯಾರು ಮಾಡ್ಬೇಕಾದ್ರೆ ಅಲ್ಲಿ ಏನ್ ಬೇಕೋ ಅದನ್ನ ಇಟ್ಟಿದ್ರಿ. ಅಲ್ಲೊಂದ್ ಬಲ್ಬ್ ಬೇಕಾ ಇಡ್ರಿ. ಮಕ್ಕಳಿಗೆ ಕಣ್ಣು ಹಾಳಾಗುತ್ತೆ, ಒಂದ್ ಬಲ್ಬ್ ಬೇಕಾ, ಒಂದ್ ಸ್ಮಾರ್ಟ್ ಬೋರ್ಡ್ ಬೇಕಾ, ಒಂದ್ ಇನ್ನೇನ ಬೇಕಾ. ನಿಮ್ ಪಂಚಾಯತಿಯಿಂದ ಎಷ್ಟು ಅನುದಾನ ಬರುತ್ತೆ ಅದನ್ನ ಇಡ್ರಿ. ಇಡ್ತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಅಲ್ಲಿ ಬಂದ ನನಗೆ ಫಸ್ಟ್ ಕಂಡಿದ್ದು ಹೈಜೆನಿಕ್ ಟಾಯ್ಲೆಟ್ಗಳಿಗೆ ಅಟ್ಲೀಸ್ಟ್ ಒಂದು ಯೂರಿನಲ್ಸ್ ಬಂದ್ ಹಿಂಗೋ. ನಮ್ಮಲ್ಲಿ MLA ಬಂದ್ರು ಆ ಸಂದರ್ಭದಲ್ಲಿ. ನಾನು ಅದೊಂದು ಘಟನೆ ಹೇಳ್ತೀನಿ. ಒಂದು ವೇದಿಕೆ ಹಂಚ್ಕೊಂಡು ಪಟಾಕಿ ಹೊಡೆದು, ನಾನು ರಾಜಾರೋಷವಾಗಿ ಅದನ್ನ ಹೇಳಿದೆ, MLA ಬಂದಾಗ ಪಟಾಕಿ ಹೊಡಿಬೇಡಿ, ದಯವಿಟ್ಟು ನಮ್ಮ MLAಗಳು ಅದನ್ನ ಕೇಳಲ್ಲ, ಅವ್ರನ್ನ ಕರಪ್ಟ್ ಮಾಡಬೇಡಿ, ಆಪಲ್ ಹಾರ ಹಾಕ್ಬೇಡಿ. ಅವ್ರು ಬಂದಾಗ ಟೇಪ್ ಕಟ್ ಮಾಡಕ್ ಬಂದಿದ್ರು, ಅದು ಇದು ಉದ್ಘಾಟನೆ ಅಂತ, ಎನರ್ಜಿ ಕೆಲಸಗಳು ಅದು ಇದು ಆಗಿದಾವೆ ಅಂತ. ಅವ್ರನ್ನ ಕೇಳಿದ್ದಿಷ್ಟೇ, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ. ನಾನು ತರೀಕೆರೆ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರ ತರೀಕೆರೆ ಬರುತ್ತೆ. ತರೀಕೆರೆ ತಾಲೂಕಿನ ಶಾಸಕರನ್ನ ಕೇಳಿದೆ, ಶ್ರೀನಿವಾಸ್ ಅಂತ ಹೇಳಿ. ಅವರು ಕೇಳಿದ ತಕ್ಷಣ ಏನಂದ್ರು, ಟಾಯ್ಲೆಟ್ ಇಲ್ಲ ಸರ್ ಇಲ್ಲಿ, ಈ ತರ ಇದೆ, ಹಿಂಗ್ ವ್ಯವಸ್ಥೆ ಇದೆ ಅಂತ. ಹೌದಾ, ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಮಾಡ್ರಿ ಅಂದ್ರು. ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಸ್ಟಾರ್ಟ್ ಆಯ್ತು. ಅದನ್ನ ಮಾಡಕ್ ಬಂದಾಗ ಅಲ್ಲಿ ಅದನ್ನ ಫಂಡ್ ಬಂದಿರುತ್ತೆ, ಹೆಂಗ್ ಮಾಡ್ಬೇಕು ಅಂದಾಗ ನಮಗೊಂದು ಕನ್ಸಿರುತ್ತೆ, ಇಷ್ಟು ಯೂರಿನಲ್ಸ್ ಬೇಕು, ಇಷ್ಟು ಟಾಯ್ಲೆಟ್ ಬೇಕು ಅಂತ. ಇಂಜಿನಿಯರಿಗೆ ಹೇಳ್ಬೇಕು ಆ ಪ್ಲಾನ, ಹಿಂಗೆ ಬೇಕು ಅಂತ. ಇಂಜಿನಿಯರ್ ನಮಗೆ ಕೇಳಲ್ಲ, ಅವನೇನೋ ಹೇಳ್ತಾನೆ, ಅವನೇನೋ ಮಾಡೋಗ್ತಾನೆ, ನಾವು ಸುಮ್ನಿರ್ತೀವಿ. ಅದ್ ಬಂದ್ 5 ಲಕ್ಷ ಫಂಡ್ ಅಂತ ಹೇಳಿದ್ರು. 4,90,000 ಬಂತು. ಬಂದಿದ್ ಫಂಡ್ ಅಲ್ಲಿ ಅಷ್ಟು ಮಾಡೋದ್ ಬೇಡ, ಹಿಂಗಿಂಗ್ ಮಾಡ್ಬೇಕು, ಹಿಂಗಿಂಗ್ ಬೇಕು, ಇಲ್ಲೊಂದು ಕಾಂಪೌಂಡ್ ಇದೆ, ಇದನ್ನ ಬಳಸ್ಕೊಳ್ರಿ, ಎಕ್ಸಿಸ್ಟಿಂಗ್ ಕಾಂಪೌಂಡ್ ಇದೆ, ಇದನ್ನ ಅಟ್ಯಾಚ್ ಮಾಡ್ಕೊಳ್ರಿ, ಇದಕ್ಕೆ ಇನ್ನೇನ್ ಬೇಕು ಅದನ್ನ ಹೆಂಗೆಲ್ಲ ನಿಮಗೆ ಅಲ್ಲಿ ಕಾಂಟ್ರಾಕ್ಟರ್ ಬಂದನಿಗೆ ಹೇಳಿದೆ, ನಿನಗೆ ಏನು ಉಳಿಬೇಕಪ್ಪ, ನೀನು ಕೆಲಸ ಮಾಡಿದಕ್ಕೆ ಇಷ್ಟು ಉಳ್ದೆ ಉಳಿಯುತ್ತೆ ಅಮೌಂಟ್, ಇನ್ನೂ ಹೆಚ್ಚಾಗಿ ನಿನಗೆ ಏನು ಉಳಿಬೇಕು, ಬಾಯ್ಲಿ ಇಲ್ಲೊಂದಿಷ್ಟು ಪೇಡಿದಾವ ನಮ್ಮವೇ, ನಮ್ಮದೇ ಊರಿಂದ ಒಂದು, ನಿನಗೇನು ಮಣ್ಣು ಬೇಕಾ ಒಳಕ್ಕೆ, ಬಾಯ್ಲಿ ಇಲ್ಲೇ ಐತಿ, ನಿನಗೇನು ನೀರು ಬೇಕಾ ಇಲ್ಲೇ ಐತಿ, ತಗ ಮಾಡು, ನಿನಗೇನು ಕ್ಯೂರಿಂಗ್ ಮಾಡಕ್ ಜನ ಬೇಕಾ, ನಾನು ಮಾಡ್ತೀನಿ ಹೋಗು, ನಿನಗೆ ಅಷ್ಟು ರಿಸ್ಕ್ ಆದ್ರೆ ನಾವು ಮಾಡ್ಕೊಂತೀವಿ ಕೆಲವೊಂದು ವಿಷಯಗಳನ್ನ, ಚೆನ್ನಾಗಿ ಮಾಡು. ಅವನನ್ನು ಇದೆಯಲ್ಲ ಆ ವಿಶ್ವಾಸಕ್ಕೆ ತಗೊಬೇಕಲ್ವಾ. ನನಗೆ ಅನಿಸ್ತು, ಯಾವ್ದು ತಾಜ್ ಮಹಲ್ ಅವ್ರು ಕಟ್ಬಿಡ್ಬೋದಾಯ್ತೇನೋ, ಈ ಟಾಯ್ಲೆಟ್ ಕಟ್ಟಕ್ ಆಗ್ತಿಲ್ಲ ಈ ಬಡಿ ಮಗಂದ್ ಇಲ್ಲಿ, ಇಷ್ಟು ನೆಗ್ಲೆಕ್ಟಾ. ಅವ್ನು ನೆಕ್ಸ್ಟ್ ಕೆಲವ್ರು ಹೇಳ್ತಾರೆ, ಇದು ಪ್ರಜಾಕಿ ಅಂದ್ರೆ ನಿಮ್ದು, ಉಪೇಂದ್ರ ಅಂದ್ರೆ ನಿಮ್ ಬಾಸು, ಆಳ ಮೂಳ ಏನೇನೋ ಹೇಳ್ತಾರೆ. ಇಲ್ರಯ್ಯ ಅದೇನೋ ಅಲ್ಲ, ನಿಮ್ ಶಾಲೆಗೆ ನೆಕ್ಸ್ಟ್ ನಿಮ್ ಮಕ್ಳೆಲ್ಲ ಬಂದು ಇಲ್ಲಿಗೆ ಓದ್ತಾರೆ. ನಿಮ್ಮ ಅಪ್ಪ ಕಟ್ರೆ, ನೀವು ಕಟ್ರೆ ಟಾಯ್ಲೆಟ್ಗೆ ನಿಮ್ಮ ಮಕ್ಳು ಓದ್ಬೋದು, ಇಲ್ಲೇ ಯೂರಿನ್ ಮಾಡ್ಬೋದು. ಆ ಸಿಚುವೇಶನ್ ಬರಲ್ವಾ? ಆಮೇಲೆ ಒಂದು ಗನ್ ಮಿಷಿನ್ ಕೊಡಿಸ್ಬೋದಾ ತೊಳೆಯೋದಕ್ಕೆ, ಪ್ರೆಷರ್ ನಾವೊಂದೊಂದು ಕಾರ್ ತೊಳೆಯಕ್ಕೆ ಇಟ್ಕೊಂಡಿದೀವಿ, ಕೊಡಿಸ್ಬೋದಾ ಅಂತ ಒಂದ್ ಶಾಲೆ ಕೊಡಿಸಿದ್ವು, ಚೆನ್ನಾಗ್ ಬಂತು. ಇನ್ನೊಂದ್ ಶಾಲೆ ನಿಮಗೆ ನಂಬಲ್ಲ, ನೀವ್ ಹೇಳಿದ್ರೆ ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡಿ ಅದನ್ನ ತರ್ಸಕ್ಕೆ ಅಂತ ಹೊರಟೆ, ಏನ್ ಮಾಡಕ್ಕೆ ಅಂತ ಬಂತು ಪ್ರಶ್ನೆ ಫಸ್ಟಿಗೆ. ಇಲ್ಲ ಇದು ಹಿಂಗಿರ್ಬೇಕು, ಹಿಂಗಿದೆ, ಇಷ್ಟು ಮಾಡಿರ ಆಗುತ್ತೆ. ಒಂದ್ 10,000 ರೂಪಾಯಿಂದ 15,000 ರೂಪಾಯಿ ಅಂದ್ರೆ ನಾವೇ ಮಾಡಿದ್ರೆ ಹುಡುಕ್ತಾ ಹೋದೆ, ನನ್ ಮನೆಗ್ ಬೇಕಲ್ಲ, ಇದು ನಂದಲ್ಲ ಸಮಾಜ. 3,000 ರೂಪಾಯಿ ಸಿಗ್ತಿದೆ ಅಂತಂತು. 3,000 ರೂಪಾಯಿಂದ ತೊಳಸ್ಬೋದಾ, ತರಿಸ್ಬೋದಾ, ಸಿಂಪಲ್. ಅದನ್ನ ಹುಡುಕ್ತಾ ಹೋದಾಗ 10,000 ರೂಪಾಯಿ ಒಂದ್ ತರದ್ರ ಬದಲು 3 ತಂದ್ವು, ಎಲ್ಲಾ ಶಾಲೆಗೂ ಕೊಟ್ಟು. ಆಮೇಲೆ ಇಲ್ಲಿ PDOನೋ ಸೆಕ್ರೆಟರಿನೋ ಅಥವಾ ನಮ್ಮ ಪಂಚಾಯತಿ ಒಳಗೆ PDO ಇಲ್ಲ ಈಗ, ಸೆಕ್ರೆಟರಿ ಇಲ್ಲ ಈಗ, ನೀರ್ಗಂಟಿ ಪೋಸ್ಟ್ಗಳಿಲ್ಲ, ಇಷ್ಟು ಪೋಸ್ಟ್ಗಳಿಲ್ಲ, ಎಲ್ಲ ಇದೇನೋ ಗೊತ್ತಿಲ್ಲ. ಅಲ್ಲೋದ್ರು ಡಾಕ್ಟರ್ ಇಲ್ಲ ಅಂತಾರೆ, ಅಲ್ಲೋದ್ರು ಇನ್ನೇನಿಲ್ಲ ಅಂತಾರೆ, ಮಾಸ್ಟರ್ ಇಲ್ಲ ಅಂತಾರೆ. ಪೋಸ್ಟ್ಗಳು ತುಂಬ್ರಿ ಸ್ವಾಮಿ, ನಮ್ಮಲ್ಲಿರೋ ಮ್ಯಾನ್ ಪವರ್ ಬಳಸ್ಕೊಳ್ರಿ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಜಲ್ ಜೀವನ್ ಮಿಷನ್ ಅಂತ ಬಂತು. ದಯವಿಟ್ಟು ಮುಂದೆ ಯಾರೇ ಮಾಡಿಸ್ಕೊಳ್ಳೋದಾದ್ರೆ ಜಲ್ ಜೀವನ್ ಮಿಷನ್ ಅಲ್ಲಿ ಕಬ್ಬಿಣದ್ದು, ಬ್ರಾಸು, ಆ ತರದ್ದು ಲೋಗೇಜ್ ಹಾಕ್ತಾರೆ, ಆ ತರದ್ ಮಾಡಿಸ್ಬೇಡಿ.
PVC UPVC ಅಲ್ಲೇ ಮುಗಿಸ್ಬೋದು ಅದನ್ನ ಕ್ಲೀನ್ ಆಗಿ. ಓಕೆ. ಅದನ್ನೆಲ್ಲ ಮತ್ತೆ ಒಡೆದು ರೆಡಿ ಮಾಡ್ಕೊಂತ ಬಂದು ಹ್ಮ್. ಬ್ಯಾಡವಾದ ಜಾಗದಲ್ಲಿ ದುಡ್ಡು ಎಲ್ಲಿತ್ತು ಅದನ್ನೆಲ್ಲ ಬೇಡ ಬೇಡ ಅಂತ ಚೇಂಜ್ ಮಾಡ್ತಾ ಬಂದು ನನ್ನ ಪ್ರಕಾರ ನೀವು ಹೇಳ್ರಿ ಬಸ್ಸಿಗೆ ಎಷ್ಟು ಕಟ್ತೀರಾ ವ್ಯಾಲ್ಯೂ ಕಟ್ರಿ. ಓಕೆ, ನಮ್ಮ ಗ್ರಾಮ ಸೂಪರ್. ಪಂಚಾಯತಿ ವ್ಯಾಪ್ತಿಗೆ Super. KSRTC ಬಸ್ ಬಂದಿದೆ. ಹ್ಮ್. BSNL ಟವರ್ಗೆ ಅಪ್ರೂವಲ್ ಆಗಿದೆ. ಅದು ಸದ್ಯದಲ್ಲೇ ಬರ್ಬೇಕು. ನನ್ನ ಕಡೆಯಿಂದ ಏನೇನ್ ಮಾಡ್ಬೇಕು ಅದಾಗಿದೆ. ಅದು ಬಿಟ್ರೆ 15 ಫೈನಾನ್ಸ್ ಅಮೌಂಟ್ ಏನಿದೆ ಅದನ್ನ ಜನಗಳನ್ನ ಕೇಳಿ ಕೆಲಸ ಮಾಡಕ್ ಇಟ್ಟಿದೀವಿ. ಅದು ಎಲ್ಲಾ ಇಡೀ ಗ್ರಾಮ ಪಂಚಾಯತಿ ಬರೋಂತ ದುಡ್ಡು ಈ ವರ್ಷ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋಲ್ಲಿ ಜನಗಳನ್ನ ಕೇಳಿ ಕೆಲಸ ಮಾಡಿರೋದು. ಹ್ಮ್. ಅಂದ್ರೆ ಕೆಲಸ ಇಟ್ಟಿರೋದು ದುಡ್ಡು ಹ್ಮ್, ಇಟ್ಟಿರೋದು. ಹ್ಮ್, ಅದು ಇನ್ನು ಹೆಚ್ಚು ಕಮ್ಮಿ 15 ಲಕ್ಷದ ಅಮೌಂಟ್ ಬರೋದಿದೆ ಹ್ಮ್, ಬಂದ್ರೆ. ಮತ್ತೆ ಅಮೃತ ಗ್ರಾಮ ಪಂಚಾಯತಿಯಲ್ಲಿ 25 ಲಕ್ಷ ಬಂದಿತ್ತು. ಹ್ಮ್. ಆ 25 ಲಕ್ಷದಲ್ಲಿ ಸುಮಾರು 22ನೇ ಸಾಲಿಂದನೂ ಪೆಂಡಿಂಗ್ ಇದ್ದಿತ್ತಂತ ಕೆಲ್ಸಗಳು. ಹ್ಮ್, ಹ್ಮ್. ಎಷ್ಟು 15 ಲಕ್ಷದವರೆಗೂ ಪೆಂಡಿಂಗ್ ಇತ್ತು. ಶಾಲೆಗಳಿಗೆ ಅಂತ ಒಂದಿಷ್ಟು ಲೈಟ್ಸಿಂಗ್, ಸೋಲಾರ್, ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಅಂತ ಇಷ್ಟು ಅದೊಂದಿಷ್ಟು ಫಂಡ್ಸ್ ಕ್ಲಿಯರ್ ಆಗಿದೆ. ಹ್ಮ್, ಹ್ಮ್. ಐಮಾಸ್ ಲೈಟು, ಫ್ಲಡ್ ಲೈಟು ಅಥವಾ ಸೋಲಾರ್ ಲೈಟು ಇವೊಂದಿಷ್ಟು ಆಗಿದೆ. ಆಮೇಲೆ ಎಲ್ಲಾ ಶಾಲೆಗಳಿಗೂ ಮೂಲಭೂತ ಸೌಕರ್ಯಗಳು ಏನೇನ್ ಬೇಕೋ ಅದಾಗಿದೆ. ತಾಲೂಕ್ ಪಂಚಾಯತಿ ಅನುದಾನದ ಗ್ರಾಮ ಪಂಚಾಯತಿ ಬಿಟ್ಟು ಅದು ತಾಲೂಕ್ ಪಂಚಾಯತಿಯಿಂದ ನೋಡ್ರಿ, ಅದು ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಅಂದ್ರೆ ತಾಲೂಕ್ ಪಂಚಾಯತಿ ಅನುದಾನ ಎಷ್ಟಿದೆ. ಹ್ಮ್. ನಾನು ಅಲ್ಲಿ ಕೇಳ್ತಾ ಹೋದಾಗ ಒಂದು ಫಿಲ್ಟರ್ ಇತ್ತು ಶಾಲೆಯಲ್ಲಿ. ಸರ್ ಇದು ಯಾವ್ದು ಏನು ಅಂತಂದಾಗ ಗಿಫ್ಟ್ ಕೊಟ್ಟು ಇರೋದೊಂದು ಸರ್ ಮಾಸ್ಟರ್ ಹೇಳ್ದೆ. ಅಲ್ಲೋಗಿ ನೋಡ್ರಿ ಆಡಿಟಿಂಗ್ ಅಲ್ಲಿ ಇತ್ತು 90,000 ಇದೆ ಫಿಲ್ಟರ್ಗೆ. ಓಕೆ. ಅದು ಮೂಲಿಗೆ ಬಿದ್ದಿತ್ತೆ, ಒಂದು ಸ್ವಿಚ್ ಬಾಕ್ಸ್ ಇಲ್ಲ ಅಂತ. ಹ್ಮ್, ಇವತ್ತು TDS ಅದು ಇದು ಚೆಕ್ ಮಾಡಿ ಮಕ್ಳಿಗೆ ಒಳ್ಳೆ ನೀರನ್ನ ಕೊಡ್ಬೇಕು ಅಂತ ಅದನ್ನ ಚೇಂಜಸ್ ಮಾಡಿ ಇಟ್ವು. ಹ್ಮ್. 90,000 ಕೊಟ್ಟಿದ್ದಲ್ಲ, ಅದನ್ನ ಮೇಂಟೈನ್ ಮಾಡ್ತದಾರ ಅನ್ನೋದು ಮುಖ್ಯ. ನಿಜ. ಅದು ತಾಲೂಕ್ ಪಂಚಾಯತಿ. ಇನ್ನು ಜೊಡ್ಪಿಂದ ಎಷ್ಟು ಅನುದಾನ ಬರ್ತದವೆ ಗೊತ್ತಿಲ್ಲ. ರೂಮ್ಸ್ ಗಳು ಎಷ್ಟು ಬರ್ತದವೆ ಗೊತ್ತಿಲ್ಲ. ಹ್ಮ್, ಹ್ಮ್. ಇಲ್ಲ, ನಿಮ್ದು ಇಷ್ಟು ಇದು ನಾನ್ ತಂದಿದ್ದಲ್ಲ ಸರ್, ಇವ್ಯಾವು ನಾನ್ ತಂದಿದ್ದಲ್ಲ ಹೇಳ್ತಿರೋದು. ಇದ್ದದ್ದನ್ನ ಸದ್ಬಳಕೆ ಮಾಡಿಸ್ಕೊಂಡು. ಸದ್ಬಳಕೆ ಮಾಡ್ಕೊಳ್ಳೋದನ್ನ ಮಾಡಿದ್ದಷ್ಟೇ. ಓಕೆ. ಅದ್ರಲ್ಲಿ ಯಾವುದೇ ರೀತಿಯ ₹1 ತಿಂದಿಲ್ಲ ಅನ್ನೋದು ನನ್ನ ಏನು ಮನಸ್ಸಿನ ಮಾತು ಅಥವಾ ನನ್ನ ರಾಜಾರೋಷವಾಗಿ ಹೇಳ್ತೀನಿ. ನಾನ್ ತಿಂದಿಲ್ಲ. ಕೆಲಸಗಾರರಿಗೆ ಸಂಬಳ ಕೊಟ್ಟಿಲ್ಲ, ಆ ಹುಡುಗರಿಗೆ ಸಂಬಳ ಕೊಟ್ಟಿಲ್ಲ. ನನ್ನ ಕೈಯಲ್ಲಿ ಅಲ್ಲಿ ಇಲ್ಲಿ ಕೆಲಸಗಾರನ ಕೂಲಿ ಆಳುಗಳು ತಗೊಂಡಾಗ ಗ್ರಾಮ ಪಂಚಾಯತಿಯಲ್ಲಿ ಏನಾಗುತ್ತೆ ಅಂದ್ರೆ ಮೆಂಬರೇ ಮಾಡಿಸ್ಬೇಕಾಗಿರುತ್ತೆ. ಅವ್ರಿಗೆ ನಿಂತ್ಕೊಂಡು ಮಾಡು ಅಂದ್ರೆ ನನಗೆ ಆಗಲ್ಲಪ್ಪ, ನಿಮ್ಮ ಪಂಚಾಯತಿ ಒಳಗೆ ಬಿಲ್ ಬರಲ್ಲ, ನಾನು ಮಾಡಲ್ಲ ಅಂತಾರೆ. ಇಲ್ಲಪ್ಪ ಅದು ನನ್ನ ಜವಾಬ್ದಾರಿ ಅಂದಾಗ ಆ ಜನಗಳಿಗೆ ನಾನು ಮನೆಯಿಂದ ತಂದು ಹಾಕಕ್ಕಾಗಿಲ್ಲ, ಅದಕ್ಕೆ ನನ್ನ ಸಂಬಳದ ದುಡ್ಡೇನಿತ್ತಲ್ಲ ಆ ದುಡ್ಡನ್ನು ವಿನಿಯೋಗ ಮಾಡಿದೀನಿ. 6 ತಿಂಗಳು ಕೆಲಸ ಮಾಡಿ ₹1 ಮನೆಗೆ ತಗೊಂಡೋಗಿಲ್ಲ ಅಂದ್ರೆ ಹೆಂಗ್ ಸರ್? ಯಾವ ರೀತಿ ಸಿಸ್ಟಮ್ ಇದು ಅಂತ? ಹೌದು, ನಾನು ಕೆಲ್ಸಕ್ಕೆ ಸಂಬಳಕ್ಕೆ ಬಂದಿದ್ದು. ನನಗೆ ಆ ಸಂಬಳ ಇಂಪಾರ್ಟೆಂಟೇ. ನಾನು ಬರೀ ₹2,000 ಸಂಬಳ ಕೆಲಸ ಮಾಡಿಲ್ಲ. ನಂದು ಅದನ್ನು ಒಬ್ರು PDO 80,000 60,000 ಸಂಬಳ ಬರುತ್ತೆ. ಅವ್ರು ಇನ್ ಹೆಂಗ್ ಮಾಡ್ಬೇಕು ಅದು ನೋಡಿ. ₹2,000 ಇಷ್ಟು ನಾನು ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಅವ್ರು ಇನ್ನೆಷ್ಟು ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಉನ್ನತ ಹುದ್ದೆ ಕೊಟ್ಟಿದೀವಿ, ಒಂದು ಜವಾಬ್ದಾರಿ ಕೊಟ್ಟಿದೀವಿ ಅಂದ್ರೆ ಅವ್ರ ಕೈಯಲ್ಲಿ ಎಲ್ಲದೂ ಬದಲಾವಣೆ ಮಾಡೋದಿದೆ. ಒಬ್ಬ ಪ್ರಜೆಯಾಗಿ ನನ್ನ ದುಡ್ಡನ್ನು ಪ್ರಶ್ನೆ ಮಾಡಿದ್ರೆ ಅದು ಇನ್ನೂ ಅದ್ಭುತ ಬ್ಯೂಟಿ. ನನಗೆ ₹2,000 ಬಂದಿಲ್ಲ ಸರಿ, ಬಟ್ ನನ್ ಕನಸಿರೋದು ಹೆಂಗ್ ಗೊತ್ತಾ? ನನ್ನ ಊರಲ್ಲಿ ಇಷ್ಟ ಆಗಿದೆ ಅನ್ನೋದ್ಕಿಂತನ ಇನ್ಯಾವುದೋ ಊರುಗಳಿಗೆ ಇದು ವಿಷಯ ತಲುಪಿದೆ, ಇಲ್ಲಿ ಒಬ್ಬ ಮಾಡಕ್ ಸಾಧ್ಯ ಆಗಿದೆ ಅನ್ನೋದಾದ್ರೆ. ಯಾರೋ ಹೇಳ್ತಿದ್ರಲ್ಲ ನನಗೆ ಏನು ಮಾಡಕ್ಕಾಗಲ್ಲ ಕಣ ನಾವಿನ ಇಲ್ಲಿ ಬಂದು ಯಾಕೆಲ್ಲ ಕಳ್ಳನ ಮಕ್ಕಳು ಅಂತಿದ್ರಲ್ಲ. ಆಕ್ಚುಲಿ ನಮ್ಮ ಗ್ರಾಮ ಪಂಚಾಯತಿಲಿ ಎಲ್ಲರೂ ಕೂಡ ಸರಿದಾರಿಗೆ ಭಾಗವಹಿಸೋದಕ್ಕೆ ಬಂದ್ರು. ಯಾಕೆ ಯಾವಾಗ ಅಂದಾಗ ಆ ಕಾಂಟ್ರಾಕ್ಟರ್ ನನ್ನ ಪರವಾಗಿ ಕೆಲಸ ಮಾಡ್ತಾನೆ, ಒಳ್ಳೆದ್ರ ಪರವಾಗಿ ಅಂದ್ರೆ ನಾನು ಅವನ ಹತ್ರ ಏನು ಇಸ್ಕೊಂಡಂಗಿದ್ದಾಗ ನಾನ್ ಸರಿ ಆದೆ, ಬೇರೆಯವರು ನನಗೆ ಹೆಲ್ಪ್ ಮಾಡ್ತಾರೆ, ಸರಿ ದಾರಿಗೆ ಬರ್ತಾರೆ. ಜನನು ಈಗ ನೋಡು ಹೌದು ಮಾಡಿದ್ದಾರೆ ಅನ್ನೋದು ಅವರಿಗೂ ಒಂದು ವಿಷಯ ಬರುತ್ತೆ. ಮುಂದಿನ ಚುನಾವಣೆಗಳು ಹಿಂಗೇ ಮಾಡ್ಬೇಕಪ್ಪ ಅನ್ನೋದು ಬರುತ್ತೆ. ಇದೇ ವಿಷಯನ ಪ್ರಜಾಕೀಯ ಹೇಳ್ತಾ ಇದೆ, ನಾವ್ ಅದನ್ನ ಕಾರ್ಯರೂಪಕ್ಕೆ ತಂದು ತೋರಿಸ್ತಾ ಇದೀವಿ ಅಷ್ಟೇ. ಸೂಪರ್. ಸರ್, ಈಗ ಇನ್ನೊಂದು ಕ್ವಶನ್ ಫಾರ್ವರ್ಡ್ ಆಗಿ ಕೇಳ್ತೀನಿ. ನೀವು 6 ತಿಂಗಳಲ್ಲಿ ಇಷ್ಟು ಮಾತ್ರ ಕೆಲಸ ಮಾಡಿದ್ರ, ಇದೇ ಒಬ್ಬ ರಾಜಕೀಯ ವ್ಯಕ್ತಿ ಬೇರೆ ಪಕ್ಷದಿಂದ ಪ್ರಜಾಕೀಯವಿಲ್ಲದೆ ರಾಜಕೀಯ ಮನಸ್ಥಿತಿ ಇಟ್ಕೊಂಡು ಮಾಡಬಹುದಾ? ಮಾಡ್ತಾರ? ಆಗದೇ ಇಲ್ಲ. ಹೆಂಗ್ರಿ ಮಾಡ್ತಾರೆ? ಈಗ ನಾನು ₹2,000 ಸಂಬಳ ಬರೋದಲ್ಲೇ ಕೆಲಸ ಮಾಡ್ತೀನಿ ನನ್ನ ಸಮಾಜ ಲೆಕ್ಕ. ಅವ್ನು ಲಕ್ಷಗಟ್ಲೆ ಯಾಕೆ ಹೆಂಗ್ ಮಾಡ್ತಾನೆ? ಇಲ್ಲಿ ಲಾಭ ನಷ್ಟಗಳಲ್ವಾ ಇಲ್ಲಿ ನೀವು ನೋಡ್ತಾ ಇರೋದು. ನೀವ್ ಎಣ್ಣೆ ಓಡಿಸಿರೋನು ಎಲೆಕ್ಷನ್ಗೂ ಮುಂಚೆ, ಎಲೆಕ್ಷನ್ ಆದ್ಮೇಲೆ ನಿಮ್ಮನ್ ಬಿಡ್ತಾನ ತಿಂತೀಯ ಕೊಡಲೇ ಅಂತಾರೆ. ಆ ಗತ್ತು ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕಲ್ಲ. ಎಣ್ಣೆ ಅವತ್ತೇ ಓಡಿಸಿದ್ದಲ್ಲೋ, ಇವತ್ತೇನಾಯ್ತು ನಿನಗೆ ಮೆಂಬರ್ ಮಾಡಿದೀವಿ, ನಿನ್ ನೆಕ್ಸ್ಟ್ ಅಧ್ಯಕ್ಷ ಮಾಡ್ತೀವಿ. ಒಬ್ಬ ಸದಸ್ಯನಿಗೆ ಇಷ್ಟೆಲ್ಲ ಇದೆ ಅಂದ್ರೆ ಅಧ್ಯಕ್ಷ ಯಾವ್ದು ಪವರ್ ಇಲ್ಲ ಸರ್. ಇದು ಆಕ್ಚುಲಿ ನಮ್ದು ಯಾವ್ದು ಪವರೇ ಅಲ್ಲ, ಜನಗಳದೇ ಪವರ್ ಇರೋದು. ನಾನ್ ಕಾರ್ಮಿಕ, ಅವ್ರ ಪ್ರಭುಗಳು, ಇಷ್ಟೇ ಸಿಂಪಲ್ ಇರೋದಿತ್ತು. ನನಗೊಂದು ನಾನು ಹೇಳ್ತಾರೆ, ನನ್ ರಿಕ್ವೆಸ್ಟ್ ಹೆಂಗ್ ಗೊತ್ತಾ? ಇಲ್ಲಿ ನೋಡ್ರಿ, ಕೈ ಮುಗಿದು ಕೇಳ್ಕೊಂತೀನಿ, ಅಟ್ಲೀಸ್ಟ್ ಅವನಿಗೆ ಒಂದು 15,000 ಸ್ಯಾಲ್ರಿನಾರು ಕೊಡ್ರಿ. 15,000 ಕೆಲಸ ತಗೊಳ್ರಿ. ಒಬ್ಬ ಮೆಂಬರಿಗೆ 15,000 ಸ್ಯಾಲ್ರಿ ಕೊಡ್ರಿ. ಮುಟ್ಟಬಾರ್ದ ಒಂದು ದುಡ್ಡ ಬೇರೆದ. 15,000 ಕೊಡೋದ್ ಕಷ್ಟ ಅಲ್ಲ. ನಿಮ್ ಅಷ್ಟು ಜನ ಮೆಂಬರ್ ಇದಾರೆ, ಅಷ್ಟು ಕಷ್ಟ. ಕೋಟಿ ಗಟ್ಟಲೆ ದುಡ್ಡು ಐತಲ್ರಿ ಕಾಯಕ್ಕೆ. ಈಗ ಒಂದು ಬ್ಯಾಂಕ್ ಸೆಕ್ಯೂರಿಟಿ ಅಂದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಸೆಕ್ಯೂರಿಟಿಗೆ, ನೀವು ಸೆಕ್ಯೂರಿಟಿಗೆ ಎಷ್ಟು ಲಕ್ಷ ಖರ್ಚು ಮಾಡ್ತಿರ್ತೀರಾ? ಇಡೀ ನಮ್ಮ ದೇಶಕ್ಕೆ ಇಷ್ಟು ಸೆಕ್ಯೂರಿಟಿಗೆ ಅಂತ ಖರ್ಚು ಮಾಡಲ್ಲ ನೀವು. ಹಂಗೆ ಒಂದು ಬ್ಯಾಂಕ್ ಮ್ಯಾನೇಜ್ಮೆಂಟ್ಗೆ ಎಷ್ಟು ದುಡ್ಡು ಸೆಕ್ಯೂರಿಟಿ ಇರ್ತೀರಾ? ಒಂದು ಲಾಕರ್, ಒಂದು ಸಿಸ್ಟಮ್ ಕೊಡು. ಹಂಗೆ ಇಷ್ಟು ದುಡ್ಡು ಕಾಯಕ್ಕೆ ಒಬ್ಬ ಬಂದಿದ್ದಾನೆ ಅಂದಾಗ ಸೆಕ್ಯೂರ್ ಕಾಯಿರಿ ನೀವು.
ಕೆಲಸ ತಗೊಳ್ರಿ. ಈಗ ನೀವು ಪ್ರಜಾಕೀಯದಲ್ಲಿ ರೈಟ್ ಟು ರಿಕಾಲ್ ಬಗ್ಗೆ ಮಾತಾಡ್ತಿದ್ದಾರೆ, ನೀವು ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರಿ ನಿಮ್ಮ ಪಂಚಾಯತಿಯಲ್ಲಿ? ಇಂಪ್ಲಿಮೆಂಟ್ ಮಾಡಿದ್ರ ಅಥವಾ ಇಲ್ವಾ, ಹೇಗೆ? ರೈಟ್ ಟು ರೀಕಾಲ್ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹ್ಮ್ ರೈಟ್ ಟು ರೀಕಾಲ್ ಬಗ್ಗೆ ನನಗೆ 6 ತಿಂಗಳು ಕೆಲಸದ ಅವಧಿ ಇದ್ದಿತ್ತು. ಅವಾಗ ನಾನೇನ್ ಮಾಡಿದೆ, ಈಗ ಆಗಿರೋ ಕೆಲಸಗಳನ್ನೆಲ್ಲ ನಾವು ನನಗೆ ಅದು ಹೇಳ್ತಾ ಇದ್ರಲ್ಲ ಉಪೇಂದ್ರ ಸರ್, ಅದೊಂದು ಬಹಳ ಕೊರಿತಾ ಇತ್ತು. ಹ್ಮ್ ಹಂಗ್ ಮಾಡ್ಬೇಕು ಬಡಿ ಮಗಂತು ಅಂತ ಒಂದು ಡಿಸ್ಪ್ಲೇ ಮಾಡಿ ಇದಿಷ್ಟಿಷ್ಟೇ ಬಂತು ಅಂತ ಫೂಟೇಜ್ ಸಮೇತ ನೋಡಿ, ಹಿಂಗಿತ್ತು ನೆಲ್ಲಿ ಹಿಂಗಾಯಿತಿ, ಹ್ಮ್ ಹಿಂಗಿತ್ತು ಬಲ್ಪು ಹಿಂಗಾಯಿತಿ. ಸೂಪರ್ ರಿಪೋರ್ಟ್ ಕಾರ್ಡ್. ನನ್ ರಿಪೋರ್ಟ್ ಕಾರ್ಡ್ ಇಂದ ಏನಂದ್ರೆ ಅದು ಹಾಕಿದೀನಿ, ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಶೇರ್ ಮಾಡಿದೀನಿ. ಅದ್ರಲ್ಲಿ ಹೇಳಿದೀನಿ ನಾನು ಇಷ್ಟಿಷ್ಟು ಕೆಲಸ ಆಗಿದ್ದಾವೆ, ನನ್ನ 6 ತಿಂಗಳ ಕೆಲಸ ಕೊಟ್ಟಿದ್ರಿ ನೀವು, ಅದ್ರ ಪ್ರಕಾರ ಕೆಲಸ ಮಾಡಿದೀನಿ, ನಿಮಗೆ ಇದು ಕೆಲಸ ಸರಿ ಅನ್ಸಿರೆ ನಾನು ಇಲ್ಲಿರ್ಲಿ ಅನ್ನೋದಿದ್ರೆ ಓಕೆ ಅಂತ ಓದ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಓದ್ರಿ. ನನ್ನ ಅಧಿಕಾರದಿಂದ ಅಂದ್ರೆ ಕೆಲಸದಿಂದ ಕೆಳಗಿಳಿಯಕ್ಕೆ ನಾನು ರೆಡಿ ಇದ್ದೀನಿ ಅಂತ. ನೀವು ಇಳಿಸೋಕ್ಕೂ ಮುಂಚೆ ನಾನು ಇಳಿಯಕ್ಕೆ ರೆಡಿ ಇದ್ದೀನಿ, ಈ 6 ತಿಂಗಳು ಮುಗಿಯೋಕ್ಕೂ ಮುಂಚೆನೂ ಇಳಿಯಕ್ಕೆ ರೆಡಿ ಇದ್ದೀನಿ ಅಂತ ಹಾಕಿದ್ದೀನಿ. ಅಲ್ಲಿ ನನಗೆ ಅವಾಗ ಇನ್ನೊಂದು ದೊಡ್ಡ ಸತ್ಯನೂ ಗೊತ್ತಾಗ್ತಾ ಹೋಯ್ತು. 300 ಜನ ಇದಾರೆ ಪಾಪ, ಇನ್ವಾಲ್ವ್ ಆಗಿರೋದು 60 ಜನ ವೋಟಿಂಗ್ ಹಾಕಿದ್ದಾರೆ. ಬೇಡ ಅಂತ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂದಾಗ ಮೊನ್ನೆವರೆಗೂ ಯಾರು ಹಾಕಿರಲಿಲ್ಲ, ಈಗ ಯಾರೋ ಒಬ್ಬ ಬೇಡ ಅಂತ ಹಾಕಿದ್ದಾನೆ. ಬಿಡು, ಅವನು ನಿಜವಾದ ಇದು ಹುಡ್ಕೊ ಬಂದಾದ್ರ ಹಾಕಿದ್ನಲ್ಲ, ಅವ್ನು ನನಗೆ ಏನೋ ಬೇರೆ ವಿಷಯಕ್ಕೆ ನನಗೆ ಬೇಡ ಅಂತ ಹಾಕಿರ್ಬೋದು, ಅವ್ನು ಹಾಕ್ಲಿ, ಅದನ್ನ ಕೇಳೋಣ ಬೇಕಾದ್ರೆ ಏನ್ ನನ್ನಿಂದ ತಪ್ಪಾಗಿದೆ ಅನ್ನೋದು. ಬೇಕು ಅಂತ ಒಂದಿಷ್ಟು ಜನ ಹಾಕಿದ್ದಾರೆ, ಓಕೆ ಇನ್ವಾಲ್ವ್ ಆಗಿದ್ದಾರೆ. ಏನೂ ಆಗ್ತಂಗೆ ಇದಾರಲ್ಲ ಮೈಗಳು, ಅವ್ರು ಹೇಳ್ತಾರೆ ನೆಕ್ಸ್ಟ್ ನೀನೇ ಕಣ, ಯಾಕ ಮೊನ್ನೆ ಬತ್ತಿಲ್ಲ, ಎಲ್ಲೂ ಅಡ್ಡಾಡ್ತಿಲ್ಲ ಅಂದ್ರು, ಇಲ್ಲ ಕೆಲ್ಸ ಮುಗೀತು, ಏಯ್ ನೀನೇ ಕಣ ನೆಕ್ಸ್ಟ್ ಬಾರ, ನೀನೇ ನೋಡೋ, ಎಲ್ಲ ನಿನ್ ಮೇಲೆ ಒಲವು, 60 ವರ್ಷ ಮಾಡ್ಲಿಲ್ಲ ನೀನ್ ಮಾಡಿದ್ಯಾ ಹಿಂಗ್ ಏನೇನೋ ಅಂತಾರೆ. ನೀವ್ ಜವಾಬ್ದಾರಿ ತಾಣಲ್ಲ ಅಂತ ನಾನೇ ಜವಾಬ್ದಾರಿ ತಾಣ? ನನ್ನ ಓಟಿಗೆ ನಾನು ಜವಾಬ್ದಾರಿ ತಾಣ ಕೆಲಸ ಮಾಡಿದೀನಿ. ನೀವುಗಳು ಇಂಥದ್ದು ಬೇಕು ಅಂದ್ರೆ ನೀವು ಜವಾಬ್ದಾರಿ ತಾಳ್ರಿ, ನನಗೆ ಬೇಕಾದಷ್ಟು ಬೇರೆ ಕೆಲಸ ಇದೆ. ಇನ್ನು ಈ ವಿಷಯಗಳನ್ನ ರಾಜ್ಯಾದ್ಯಂತ ಮುಟ್ಟಿಸ್ಬೇಕು, ತಿಳಿಸ್ಬೇಕು, ಆ ಕೆಲಸ ನನಗಿದೆ. ಇಲ್ಲಿ ಇನ್ನೊಬ್ರು ಮೆಂಬರ್ ಬರ್ಬೇಕು. ಈಗ ನೋಡಿ, ಬಲ್ಪ್ ಹಾಕಿದೀವಲ್ಲ, ಸಾಯೋವರೆಗೂ ಆ ಜಾಗಕ್ಕೆ ಬಲ್ಪ್ ಹಾಕ್ಲೇಬೇಕು. ಹೌದು, ಕೇಳ್ತಾರೆ ಇಲ್ಲ ಅಂದ್ರೆ. ಅದ್ ಯಾರೋ ಹೇಳ್ತಾರೆ, ಮಾರ್ಟಿನ್ ಲೂಥರ್ ಕಿಂಗ್ ಏನೋ, ಬೆಳಕ್ ನೋಡ್ರೆ ಜನ ಕತ್ಲಾಗಿರಕ್ಕೆ ಇಷ್ಟಪಡಲ್ಲಂತೆ. ಖಂಡಿತ. ಹಂಗೆ ಕತ್ಲಿಂದ ಓಡ್ಸಕ್ಕಾಗಲ್ಲಂತೆ, ಬೆಳಕಿಂದ ಓಡ್ಸಕ್ ಸಾಧ್ಯ ಅಂತ. ಬೆಳಕು ಓಡ್ಸಿತಿ. ಈಗ ಸಕ್ಕರೆ ಪಾಕ ಕೇಸರಿ ಬಾತು, ಸಕ್ಕರೆ ಪಾಕ ಕೊಟ್ಟು ಇದೇ ಕೇಸರಿ ಬಾತ್ ಕಣೋ ಅಂತಿದ್ರು, ಇಷ್ಟೇ ಕಣೋ ಅಂತಿದ್ರು, ನಾವು ಇದೇ ಕೇಸರಿ ಬಾತ್ ಏನೋ ಅಂತ ತಿಂತಿದ್ವು. ಈಗ ಒಂಚೂರು ಕೇಸರಿ ಬಾತ್ ಏನೋ ಅಂತ ತೋರಿಸಿದೀವಿ, ಅದ್ರ ಅರ್ಥ ಒಳ್ಳೆ ವಿಚಾರಗಳು ಅಂದ್ರೆ ಏನೋ ಅಂತ ತೋರಿಸಿದ್ವಿ. ಇವ್ನು ವಿಚಾರ ಬೇಕು, ಕೇಸರಿ ಸಕ್ಕರೆ ನೀರ್ ಬೇಕು, ಅದು ಅವನಿಗೆ ಬಿಟ್ಟಿದ್ದಲ್ವಾ, ಆಯ್ಕೆ ಅವಂದು. ಹಂಗೂ ನಾನು ಇಲ್ಲ ನನಗೆ ಇದೇ ಬೇಕು ಅದೇ ಬೇಕು ಅನ್ನೋದಾದ್ರೆ, ನೀವಿನ್ನು ನಮ್ಮನ್ನೇ ಯಾರನ್ನ ದೊಡ್ಡ ನಾಯಕರು ಮಾಡೋರು ನೀವು ಹೋಗ್ತೀರಿ ಅನ್ನೋದು ಕಳಿಸ್ತಿರೋದು ಅಷ್ಟ. ಸರ್, ಈಗ ನಾನೇ ಅನ್ಕೊಳ್ಳೋಣ, ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಯಾಕಂದ್ರೆ ನಿಮ್ಗೆ ಅನುಭವ ಇದೆ, ನೀವು ₹1 ಖರ್ಚು ಮಾಡದೆ, ಸಭೆ ಸಮಾರಂಭ ಮಾಡದೆ, ಡಿಜಿಟಲ್ ಮುಖಾಂತರ ಯಾವ ರೀತಿ ಸಾಧ್ಯನೋ ಪ್ರಯತ್ನ ಪಟ್ಟಿದ್ದೀರಾ. ಸೊ ಆಸ್ ಎ ಹೆಂಗಾಗಿ ನನಗೆ ನನ್ನಂತ ಯುವಕರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಯಾವ ರೀತಿ ಕಂಟೆಸ್ಟ್ ಮಾಡಿದ್ರೆ ಒಳ್ಳೇದು, ಅಥವಾ ಜನರನ್ನ ಯಾವ ರೀತಿ ಅಪ್ರೋಚ್ ಆಗ್ಬೇಕು? 0 ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದಕ್ಕಾಗಿರ್ಬೋದು,